ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಕರಿಯಂಕಣ ದೇವಾಲಯದಲ್ಲಿ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 15ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ 15ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ವಿಶೇಷ ಹೋಮ, ಕಳಶಾಭಿಷೇಕ, ಚಂಡಿಕಾ ಹೋಮ, ಪ್ರಸನ್ನ ಪೂಜೆ, ಮಹಾಮಂಗಳಾರತಿ, ವೀರಗಾಸೆ, ಭರತನಾಟ್ಯ, ಕೋಲಾಟ, ಸ್ವಾಮಿಗಳಿಗೆ ಪಾದಪೂಜೆ ಕಾರ್ಯಕ್ರಮ, ಯಲ್ಲಮ್ಮ ದೇವಿಯ ಕುರಿತು ನಾಟಕ, ಉತ್ಸವ ಮೂರ್ತಿ ಮೆರವಣಿಗೆ, ಅನ್ನದಾಸೋಹ ವೇದಿಕೆ ಕಾರ್ಯಕ್ರಮ ಮತ್ತು ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಅನಂತ್ರಿ ವಿಭೂಷಿತ ಕಾಳ ಅಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಪರಮ ಪೂಜ್ಯ ರಾಮಯ್ಯ ಸ್ವಾಮೀಜಿಗಳು, ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳು, ಕಾಳ ಅಸ್ತೇಂದ್ರ ಮಹಾಸ್ವಾಮೀಜಿಗಳು, ಪರಮ ಪೂಜ್ಯ ಅಭಿನವ ಎಚ್ಚರ ಮಹಾಸ್ವಾಮಿಗಳು, ಶ್ರೀ ಉಮೇಶಾಚಾರ್ಯ ಸ್ವಾಮಿಗಳು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ, ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ಆರ್ ಕೆ ರಮೇಶ್, ಶ್ರೀನಿವಾಸ್ ಆಚಾರಿ, ಮಾಜಿ ಸಚಿವ ತಮ್ಮಣ್ಣ, ಮುಖಂಡರಾದ ಕೇಶವಮೂರ್ತಿ, ಮೋಹನ್, ರಾಜಾರೆಡ್ಡಿ, ಚಂದ್ರಪ್ಪ, ಪ್ರಮೋದ್, ನಾಗಮೂರ್ತಿ, ರಾಮಚಾರಿ, ಕೇಶವ, ಬಾಬುರೆಡ್ಡಿ, ಮುರಳಿ, ಶ್ರೀನಿವಾಸ್, ದೇವರಾಜ್, ಸ್ಥಳೀಯ ಮುಖಂಡರುಗಳು ಹಾಗೂ ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಜಾತ್ರಾ ಮಹೋತ್ಸವ ಒಂದು ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಈ ನಾಡಿನ ಹಿರಿಯ ಹಿರಿಗಳು, ನಮ್ಮೆಲ್ಲರ ಪೂಜ್ಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಪರಮಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರು ನಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿಕ್ಕೆ, ದರ್ಶನ ನೀಡಲಿಕ್ಕೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದಾರೆ. ಪರಮಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಶ್ರೀ ಶ್ರೀ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಾಸ್ತಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಬಹಳ ಸೂಕ್ಷ್ಮವಾದ ವಿಷಯಗಳನ್ನು ನಮಗೆಲ್ಲರೂ ಕೂಡ ತಮ್ಮ ಆಶೀರ್ವಚನ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಅವರು ಕೂಡ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಭಾರತ ಮಹಾಸ್ವಾಮಿಗಳು ಶ್ರೀ ಅದ್ವೈತ ಮಠ ಹುಬ್ಬಳ್ಳಿ ಅವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆ ದರ್ಶನಾಶೀರ್ವಾದ ನೀಡಲಿಕ್ಕೆ ಆಗಮಿಸಿದ್ದಾರೆ. ಪರಮಪೂಜ್ಯರು ಕೂಡ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಪರಮಪೂಜ್ಯ ಶ್ರೀ ಅಭಿನವಾಚಾರ್ಯ ಮಹಾಸ್ವಾಮಿಗಳು, ವಿದ್ವಾನ್ ಶ್ರೀ ಗಾತಾಚಾರ್ಯ ವೈರವರು, ಶ್ರೀ ಶ್ರೀ ಗುರು ಶ್ರೀ ಉಮೇಶಾಚಾರ್ಯವರು, ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದಾರೆ. ಎಲ್ಲ ಪೂಜ್ಯರಿಗೆ ವಹಿಸಿ ವಿಶೇಷವಾಗಿ ಈಗ ತಾನೇ ಆಗಮಿಸಿದಂಥ ನಮ್ಮ ಸನ್ಮಾನ್ಯ ವಿಧಾನ ಪರಿಷತ್ನ ಗೌರವಾನ್ವಿತ ಶಾಸಕರಾದಂಥ ಶರ್ಮಾದಿ ನಾರಾಯಣ ಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಾನು ಪ್ರೀತಿಪೂರ್ವಕವಾಗಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಈ ಒಂದು ಕ್ಷೇತ್ರವನ್ನು ಬಹಳ ಪ್ರಧಾನವಾಗಿ ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರವಾಗಿ ಬೆಳೆಸಲಿಕ್ಕೆ 2 ದಶಕಗಳಿಂದ ಬಹಳ ಪರಿಶ್ರಮ ಪಟ್ಟು ಈ ಕ್ಷೇತ್ರಕ್ಕೆ ಎಲ್ಲ ಭಕ್ತರನ್ನ ಸೆಳೆದು ದೇವಿಯ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ನಡೆಸಿಕೊಂಡು ಎಲ್ಲ ಜನಾಂಗದವರನ್ನು, ಎಲ್ಲ ಸಮಾಜದವರು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಒಂದು ಧಾರ್ಮಿಕ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡು ಬರ್ತಾ ಇರುವಂಥ ನಮ್ಮ ಸರ್ವೇಶಾಚಾರ್ಯರು ಅವರ ಒಂದು
ಅರ್ಥಪೂರ್ಣವಾದಂತಹ ಒಂದು ಅಂದರೆ ನಾವು ಪವಿತ್ರ ಕಾಯು ಸಿಗದ ಈ ಒಂದು ಜನ್ಮ ಮಾನವ ಜನ್ಮ ನಮಗೆ ಸಿಕ್ಕಿದೆ ಅಂದ ಮೇಲೆ ನಾವು ಭಗವಂತನಲ್ಲಿ ಪದೇ ಪದೇ ಬೇಡೋದು ಬೇಡ, ಭಗವಂತನ ಮೇಲೆ ಭಾರ ಹಾಕಿ ಬದುಕನ್ನು ನಡೆಸೋಣ ಅನ್ನೋ ಮಾತನ್ನು ಕೂಡ ಹೇಳಿದೆ. ಬಹಳ ಸೂಕ್ಷ್ಮವಾಗಿ ಅವರು ನಗರಂತ ಹೇಳಿದ್ರು ಆಶೀರ್ವಾದದಲ್ಲಿ, ಆದರೆ ಅದರ ಮೆಸೇಜ್ ಬಹಳ ಪವಿತ್ರವಾಗಿತ್ತು, ಸೂಕ್ಷ್ಮವಾಗಿತ್ತು. ಇವತ್ತು ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕರು ಭಾರತೀಯ ಧರ್ಮವನ್ನ, ಹಿಂದೂ ಧರ್ಮವನ್ನ ಅವರ ಮನಸ್ಸಿಗೆ ಬಂದ ಹಾಗೆ ಇನ್ನೊಬ್ಬರಿಗೆ ಕೆಳಗೆ ಅಂದ್ರೆ ನೀಚವಾಗಿ ಕಾಣೋ ರೀತಿ ಮಾತಾಡ್ತಾರೆ. ನಾವೆಲ್ಲ ಗಮನಿಸಿದ್ವಿ ಇತ್ತೀಚೆಗೆ. ಈ ಸಮಾಜವನ್ನ, ಭಾರತೀಯ ಧರ್ಮವನ್ನ, ಭಾರತೀಯ ಸಂಸ್ಕೃತಿಯನ್ನ, ಈ ದೇಶವನ್ನ, ಭರತಖಂಡವನ್ನ ಕಟ್ಟಬೇಕಾದ್ರೆ ಅನೇಕ ಋಷಿಮುನಿಗಳು ತಪಸ್ಸನ್ನು ಮಾಡಿ ಈ ಜನಮಾನಸದಲ್ಲಿ ಭರತಖಂಡಕ್ಕೆ ಒಂದು ದೈವ ಸ್ವರೂಪವನ್ನು ನೀಡಿ ಆ ಜೀವನ ಧರ್ಮ, ಭಾರತೀಯ ಸನಾತನ ಧರ್ಮ, ಹಿಂದೂ ಸಂಸ್ಕೃತಿಯನ್ನು ಒಂದು ಶ್ರೇಷ್ಠ ಧರ್ಮವಾಗಿ ರೂಪಿಸಿ ಜಗತ್ತಿಗೆ ಭರತಖಂಡವನ್ನ ಒಂದು ಶ್ರೇಷ್ಠ ದೈವ ಭೂಮಿಯಾಗಿ ರೂಪಿಸಿ ಕಟ್ಟಿ ಬೆಳೆಸಿ ಭಾರತೀಯರ ಬಗ್ಗೆ, ಭಾರತೀಯ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಜಗತ್ತಿನ ಎಲ್ಲ ಸಮುದಾಯದವರು ಬಹಳ ಗೌರವ, ಶ್ರದ್ಧೆ, ಪ್ರೀತಿಯಿಂದ ನೋಡುವ ಹಾಗೆ ಮಾಡಿ ಹೋಗಿದ್ದಾರೆ. ಅವರ ಎಲ್ಲರ ಶ್ರೇಷ್ಠ ಧಾರ್ಮಿಕ ಕಾರ್ಯಕ್ರಮಗಳಿಂದಾಗಿ, ಶ್ರೇಷ್ಠ ಧಾರ್ಮಿಕ ಕೈಂಕರ್ಯಗಳಿಂದಾಗಿ, ಅವರು ಮಾಡಿದ ತಪಸ್ಸಿನಿಂದಾಗಿ ಇವತ್ತು ಭರತ ಭೂಮಿಯನ್ನ ದೈವ ಭೂಮಿ ಎಂದು ಕರೀತಾರೆ. ಈ ಭರತ ಭೂಮಿಯಲ್ಲಿ ನಡೆಯುವ ಒಂದು ಜೀವನ ಧರ್ಮ ಅದು ಹಿಂದೂ ಧರ್ಮ. ಈ ಹಿಂದೂ ಧರ್ಮ ಜಗತ್ತಿನ ಎಲ್ಲ ಧರ್ಮಗಳನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳುವಂತಹ ಒಂದು ಧರ್ಮ. ಈ ಒಂದು ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳು ಎಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನುವ ಒಂದು ಭಾವನೆಯನ್ನ ಜನಮಾನಸದಲ್ಲಿ ಬಿತ್ತುವ ಒಂದು ಜೀವನ ಧರ್ಮ. ಧರ್ಮ ಅಂದ್ರೆ ಏನು ಅಂತ ಕೆಲವರು ಕೇಳ್ತಾರೆ. ಧರ್ಮ ಅಂದ್ರೆ ಕೇವಲ ದೇವಾಲಯದಲ್ಲಿ ಪೂಜೆ ಮಾಡೋದಲ್ಲ, ಇಟ್ ಇಸ್ ಎ ಪ್ರಾಕ್ಟೀಸ್. ಅದೊಂದು ಪ್ರಾಕ್ಟೀಸ್. ಇಂಥ ಎಲ್ಲ ಒಳ್ಳೆಯ ಆಚರಣೆಗಳ ಒಂದು ಸಮಗ್ರ ರೂಪವೇ ಭಾರತೀಯ ಸಂಸ್ಕೃತಿ. ಹಾಗಾಗಿ ದೇವಾಲಯಗಳು ಯಾತಕ್ಕೆ ನಿರ್ಮಾಣ ಆಗ್ತವೆ, ಯಾತಕ್ಕೆ ಧಾರ್ಮಿಕ ಕಾರ್ಯಕ್ರಮ ನಡೀತವೆ, ಜಾತ್ರೆಗಳು, ಹಬ್ಬ ಹರಿದಿನಗಳು, ಉತ್ಸವಗಳು, ಮೆರವಣಿಗೆಗಳೆಲ್ಲ ಯಾಕೆ ನಡೀತವೆ? ಮಾನವ ಸಮುದಾಯವನ್ನ, ಮಾನವ ಸಂಸ್ಕೃತಿಯನ್ನ ಒಂದು ದೈವಿ ರೂಪದಲ್ಲಿ ಕಾಣಲಿಕ್ಕೆ, ಒಂದು ದೈವಿ ಸಂಸ್ಕೃತಿಯ ರೂಪದಲ್ಲಿ ಕಾಣಲಿಕ್ಕೆ, ಜನರಲ್ಲಿ ಭಕ್ತಿಯ ಮೂಲಕ ಭಗವಂತನನ್ನ ಕಾಣುವ ಒಂದು ದೃಷ್ಟಿಕೋನವನ್ನ ಬಿತ್ತುವ ಒಂದು ಪ್ರಕ್ರಿಯೆ ಈ ಒಂದು ಪೂಜಾ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು. ನಾವು ಬೆಳಗ್ಗೆಯಿಂದ ಭಾಗವಹಿಸಿದ್ವಿ, ಸುಮಾರು 4 ಗಂಟೆಗಳ ಕಾಲ ಭಾಗವಹಿಸಿದ್ವಿ. ನಮಗೆ ಬೇರೆ ಎಲ್ಲ ಕಾರ್ಯಕ್ರಮ ಇತ್ತು, ಆದ್ರೆ ಸರ್ವೇಶಾಚಾರ್ಯರ ಒಂದು ಪ್ರೀತಿ, ಅವರು ದೇವಿಯ ಮೇಲೆ, ನಮ್ಮೆಲ್ಲರ ಮೇಲೆ, ಗುರುಗಳ ಮೇಲೆ ಇರುವಂತ ಒಂದು ಪ್ರೀತಿ ನಮ್ಮನ್ನ ಕಟ್ಟಿ ಹಾಕ್ಬಿಟ್ಟು ನಾವು ಸುಮಾರು ಕಡೆ ಹೋಗ್ಬೇಕಾಗಿತ್ತು. ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಒಂದು ಇಂಪಾರ್ಟೆಂಟ್ ಮೊದಲು ಕೂಡ ಮಿಸ್ ಮಾಡ್ಕೊಂಡೆ. ಅವರು ಅಷ್ಟು ದೇವಿಯ ಮೇಲೆ ನಿಷ್ಠಾವಂತ ಪ್ರೀತಿಯನ್ನ, ಭಕ್ತಿಯನ್ನ, ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ. ದೇವಿ ಕೊಡ್ತಾರೆ. ನಾವು ಏನನ್ನ ಕೊಡ್ಬೇಕು? ನಿಷ್ಠೆಯ ಭಕ್ತಿಯನ್ನು ಕೊಡಬೇಕು. ಪೂಜ್ಯರು ಹೇಳ್ತಿದ್ರು, ಅಲ್ಲಿ ಹೊರಗಡೆ ನಾವು ಪ್ರಸಾದ ಮಾಡಬೇಕಾದ್ರೆ ಈ ಒಂದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜನರು ಬಹಳ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಸ್ತಾರೆ. ದೇವರಿಗೆ ಅಥವಾ ದೇವತೆಗೆ ವಿಶೇಷ ಅಲಂಕಾರಗಳು ಮಾಡ್ತಾರೆ. ಹಾಗೆ ಮೆರವಣಿಗೆಗಳನ್ನ, ಉತ್ಸವಗಳನ್ನ, ಹೋಮಗಳನ್ನ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಭಕ್ತಿಯನ್ನ ಮಾತ್ರ ಅಷ್ಟು ಪ್ರಧಾನವಾಗಿ ತೋರಿಸಲ್ಲ ಅಂತ. ಇದು ನಿಜ ನೋಡಿ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಅಲಂಕಾರಗಳಿರಲಿಲ್ಲ. ಆದ್ರೆ ಗುರುಗಳ ಆಶೀರ್ವಾದವನ್ನ ಬಹಳ ಪ್ರೀತಿಯಿಂದ ಕೇಳ್ತಾರೆ, ಆಶೀರ್ವಾದವನ್ನ ತಿಳ್ಕೊಳ್ತಾರೆ. ಅದಕ್ಕೆ ನಾವು ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತ ಗುರುಗಳ ಆಸೆ ಇತ್ತು. ಹಾಗೆ ಬಹಳ ಒಳ್ಳೆಯ ಮೆಸೇಜ್ ಕೊಟ್ಟು ನೋಡಿ, ಭಾರತೀಯ ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ ಅಂತ ಹೇಳ್ಕೊಳ್ಳಿಕ್ಕೆ ಯಾರು ಕೂಡ ಹಿಂಜರಿಕೆ ಪಡಬಾರದು. ಈ ಧರ್ಮ ಸನಾತನ ಕಾಲದಿಂದಲೂ ಜಗತ್ತಿಗೆ ಒಳ್ಳೆಯದನ್ನೇ ಬಯಸಿದೆ. ಜಗತ್ತಿನ ಎಲ್ಲ ಜೀವ ಸಂಕುಲಗಳಿಗೆ ಒಳ್ಳೆಯದನ್ನೇ ಬಯಸುವ, ಒಳ್ಳೆಯದನ್ನೇ ಆಚರಣೆಗೆ ತರುವ, ಒಳ್ಳೆಯದನ್ನೇ ಯೋಚಿಸುವ, ಅನುಷ್ಠಾನ ಮಾಡುವ ಒಂದು ಶ್ರೇಷ್ಠ ಧರ್ಮ ಇದೆ ಅಂದ್ರೆ ಅದು ಹಿಂದೂ ಧರ್ಮ.
ನಮ್ಮ ತಲೆಗೆ ವ್ಯಾವಹಾರಿಕ ವಿದ್ಯೆ ಹೆಚ್ಚು ಹೆಚ್ಚು ಬಂದ ಹಾಗೆ ನಾವು ನಮ್ಮ ಧರ್ಮದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂತಹ ಒಂದು ಬಗೆಯನ್ನು ರೂಪಿಸ್ತಾ ಇದ್ದೀವಿ, ಅಹಂಕಾರಿಗಳಾಗ್ತಾ ಇದ್ದೀವಿ. ಧರ್ಮ ಸಂಸ್ಕೃತಿಯ ಬಗ್ಗೆ ವ್ಯಕ್ತಿಗತವಾಗಿ ಅಭಿಮಾನ ಶ್ರದ್ಧೆ ಇಟ್ಟುಕೊಂಡ್ರೆ ಈ ದೇಶವನ್ನ ಸಾಂಸ್ಕೃತಿಕವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೆ ಬಹಳಷ್ಟು ಭೇದ ಭಾವಗಳಿದ್ವು. ಅವುಗಳನ್ನ ಪರಿಹರಿಸಲಿಕ್ಕೆ ಜಾತಿಯ ಕಾರಣದಿಂದಾಗಿ, ಬಣ್ಣದ ಕಾರಣದಿಂದಾಗಿ, ಭಾಷೆಯ ಕಾರಣದಿಂದಾಗಿ, ಭೌಗೋಳಿಕ ಕಾರಣದಿಂದಾಗಿ, ಲಿಂಗದ ಕಾರಣದಿಂದಾಗಿ ಬಹಳಷ್ಟು ನೋವುಗಳನ್ನು ಇಡೀ ಹಿಂದೂ ಸಮಾಜ ಪಟ್ಟಿದೆ. ಆದರೆ ಇದೆಲ್ಲರೂ ಕೂಡ ಬಗೆಹರಿಸಬೇಕು ಅಂತೇಳಿ ಅನೇಕ ಮಹಾಪುರುಷರು, ಅನೇಕ ದಾರ್ಶನಿಕರು, ಅನೇಕ ಸಂತರು ಹುಟ್ಟಿ ಇಂಥ ಎಲ್ಲ ತಾರತಮ್ಯಗಳನ್ನು ನಿವಾರಣೆ ಮಾಡಿ ಭಾರತೀಯರೆಲ್ಲರೂ ಒಂದೇ, ಭಾರತೀಯರ ಧರ್ಮ ಅತ್ಯಂತ ಶ್ರೇಷ್ಠ ಧರ್ಮ, ಭಾರತೀಯರ ಸಂಸ್ಕೃತಿ ಶ್ರೇಷ್ಠ ಸಂಸ್ಕೃತಿ ಹುಟ್ಟು ಹಾಕಿ ನಮ್ಗೆಲ್ಲರೂ ಕೂಡ ತಿಳಿಸಿ ಹೋಗಿದ್ದಾರೆ. ಯೋಚಿಸ ಅಂತ ಒಂದು ಜ್ಞಾನ ಇದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಧರ್ಮವನ್ನ ತಾಯಿ ರೂಪದಲ್ಲಿ ಪ್ರೀತಿಸಬೇಕು. ನಮ್ಮ ಎದುರುಗಡೆ ಬರುವವರನ್ನು ಕೂಡ ಆತ್ಮದ ರೂಪದಲ್ಲಿ ಪ್ರೀತಿಸಿ ಗೌರವಿಸಬೇಕು. ಅದನ್ನೇ ಆದಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಜಗಜ್ಯೋತಿ ಬಸವೇಶ್ವರರು ಇಂಥ ಎಲ್ಲ ಮಹಾಯತಿಗಳು ಕೂಡ ಹೇಳುವುದನ್ನೇ. ನಾವು ಭಿನ್ನ ಭೇದವನ್ನು ತೋರಿಸಬಾರದು. ಮನುಷ್ಯರ ಮಧ್ಯೆ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಕಾರಣದಿಂದಾಗಿ ವ್ಯತ್ಯಾಸ ಇರಬಾರದು. ನಾವು ಆತ್ಮ ಸ್ವರೂಪಗಳಾಗಿ ಪ್ರತಿಯೊಬ್ಬರನ್ನು ಕೂಡ ಗೌರವಿಸಬೇಕು, ಪ್ರೀತಿಸಬೇಕು. ಅಂತಹ ಒಂದು ತತ್ವವನ್ನು ಹೇಳುವ ಒಂದು ಶ್ರೇಷ್ಠ ಧರ್ಮ ಯಾವುದಪ್ಪ ಅಂದ್ರೆ ಅದು ಹಿಂದೂ ಧರ್ಮ. ಈ ಧರ್ಮದ ಯಾವುದೇ ಸಮುದಾಯ ಧರ್ಮದ ವಿಷಯ ಅವರು ಹೇಳಿದ್ರೆ ಮಾತ್ರ ಚೆನ್ನ. ಆದ್ರೆ ನನ್ನನ್ನು ಒತ್ತಾಯ ಮಾಡಿದ್ದೀರಿ ಮಾತಾಡಬೇಕು. ಕಾಂಟ್ರವರ್ಷಿ ಆಗೋದಿಲ್ಲ ಅಂತ ಅನ್ಕೊಳ್ತೇನೆ. ಅಂದ್ರೆ ರಾಜಕಾರಣಿಗಳು ಮಾಡೋದೇ ಕಾಂಟ್ರವರ್ಸಿ. ನನ್ನ ಸಬ್ಜೆಕ್ಟ್ ಅಲ್ಲದೆ ಇದ್ರೆ ನಾನು ಅದರಲ್ಲಿ ಪ್ರವೇಶ ಮಾಡಿದಾಗ ಬಹುಶಃ ಕಾಂಟ್ರವರ್ಸಿ ಆಗ್ಬಹುದು. ಆದ್ರೂ ನಾನು ತಮ್ಮ ಗಮನಕ್ಕೆ ಅದು ವಿಷಯ ತರಲೇಬೇಕು. ದೇಶದಲ್ಲಿ ಹಿಂದುತ್ವದ ಬಗ್ಗೆ ಭಾಷಣ ಮಾಡತಕ್ಕಂಥ ಪರಿಸ್ಥಿತಿ ನಮಗೆ ಬಂದಿದೆ. ಏನು ಕೇಳಿ ಇದು ಹಿಂದೂಸ್ತಾನದಲ್ಲಿ ಹಿಂದುತ್ವದ ಬಗ್ಗೆ ಭಾಷಣ ಮಾಡೋದು ಅಂತಂದ್ರೆ ನಾವೊಂದು ಸಾರಿ ನಮ್ಮನ್ನ ಅವಲೋಕನ ಮಾಡಿಕೊಂಡಾಗ ಕಾಮಿಡಿಗಳಲ್ಲಿ ನಾನು ಕೇಳೋದು, ಇಷ್ಟೊಂದು ಪ್ರವಚನಗಳನ್ನು ಮಾಡ್ತೇವೆ, ಜನರನ್ನ ಪ್ರೇರೇಪಣೆ ಮಾಡ್ತೇವೆ, ಹಿಂದುತ್ವವನ್ನು ಪರಿಪಾಲಿಸಲಿಕ್ಕೆ ನಾವು ಹೇಳ್ತೇವೆ. ಹಿಂದುತ್ವದಲ್ಲಿ ಒಗ್ಗಟ್ಟಿದೆಯಾ ಪ್ರಶ್ನೆ ಬರ್ತದೆ. ಅನೇಕ ಧರ್ಮಗಳು ನಮ್ಮ ಮಧ್ಯದಲ್ಲಿ ಜೀವನ ಮಾಡ್ತವೆ. ನಮಗೆ ಬೇರೆಯವರ ರೀತಿಯಲ್ಲಿ ಇಸ್ಲಾಂ ಧರ್ಮದಲ್ಲಿ ಒಬ್ಬರೇ ದೇವರು, ಕ್ರೈಸ್ತ ಧರ್ಮದಲ್ಲಿ ಒಬ್ಬರೇ ದೇವರು, ಬೇರೆ ಬೇರೆ ನೋಡಿದ್ರೆ ಎಲ್ಲೊಬ್ಬರೇ ಇದೆ. ನಮಗೆ ಯಾಕೆ ಹಲವು ದೇವರು? ಆದರೆ ಹಿಂದುತ್ವವೇ ಹೇಳುತ್ತದೆ, ರಾಮಾಯಣ ಮಹಾಭಾರತಗಳು ಕೂಡ ಸಾರ್ತವೆ. ದೇವರು ಹಿಂದುತ್ವಕ್ಕೂ ಒಬ್ಬನೇ, ದೇವರು ಒಬ್ಬನೇ, ನಾಮ ಹಲವು. ಯಾವ ಯಾವ ಹೆಸರಿನಲ್ಲಿ ನಮ್ಮ ದೇವರನ್ನು ನಾವು ಕಾಣ್ತೇವೆ, ಹಾಗೆ ನಾವು ದೇವರುಗಳನ್ನು ಪೂಜೆ ಮಾಡ್ತೇವೆ. ಸ್ವತಂತ್ರವಾದ 70ನೇ ವರ್ಷ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಈ ದೇಶದ ಜನಸಂಖ್ಯೆ 33 ಕೋಟಿ. ಸಾಮಾನ್ಯವಾಗಿ ಹಿಂದೆಯವರಿಗೆ ಗೊತ್ತಿರುತ್ತೆ.
ಸ್ವತಂತ್ರ ಬಂದಾಗ 33 ಕೋಟಿ. ಆವತ್ತು ದೇವರುಗಳ ಎಷ್ಟು? ಆವತ್ತಿನ ದೇವರುಗಳು ಕೂಡ 33 ಕೋಟಿ. ಹೌದಾ? ಈಗೂ ಹೇಳ್ತಾರೆ ಅಂದ್ರೆ ತಲೆ ಒಂದು ದೇವರಿದ್ರು ನಮಗೆ 33 ಕೋಟಿ ಜನಸಂಖ್ಯೆಗೆ 33 ಕೋಟಿ ದೇವತೆಗಳು ಕೂಡ ಇದ್ದರು. ಇದು ಇತಿಹಾಸ. ನಾವು ಇತಿಹಾಸ ಪುಟಗಳಿಂದ ಕಾಣ್ತೇವೆ. ಈಗ ದೇವರುಗಳ ಸಂಖ್ಯೆ ಹೆಚ್ಚಾಗಿಲ್ಲ ಅಥವಾ ಜನರ ಸಂಖ್ಯೆ ಹೆಚ್ಚಾಗಿಲ್ಲ, ಇದು ಕೂಡ ಪ್ರಶ್ನೆ. ದೇವಾಲಯಗಳು ಬಹಳಷ್ಟು ಬರ್ತಾ ಇದೆ, ದೇವರುಗಳ ಪ್ರತಿಷ್ಠಾಪನೆ ಹೆಚ್ಚಾಗ್ತಾ ಇದೆ, ಆದ್ರೆ ಹಿಂದುತ್ವ ಕಟ್ಕೊಳ್ತಾ ಇಲ್ಲ. ಇದು ಪ್ರಶ್ನೆಯಾಗಿ ಉಳಿದಿದೆ ನಮಗೆ. ಹಿಂದುತ್ವವನ್ನು ಪ್ರಶ್ನೆ ಮಾಡುವವರು, ಹಿಂದುತ್ವವನ್ನೇ ವಿರೋಧಿಸುವ ಹಿಂದೂಗಳು ನಮ್ಮಲ್ಲಿ ಹೆಚ್ಚಾಗ್ತದೆ. ನಮಗೆ ಗುರುವರಿಯರು ಹಿಂದೆ ಪಾಠ ಹೇಳಿಕೊಟ್ಟಿದ್ದರು, ಸ್ವಾಮೀಜಿಗಳು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸತಕ್ಕಂಥ ಹಲವರನ್ನ ಹಿಂದೆ ಇವತ್ತಿರುವಷ್ಟು ಸಂಖ್ಯೆ ಅವತ್ತಿರಲಿಲ್ಲ. ಇವತ್ತು ಸ್ವಾಮೀಜಿಗಳ ಸಂಖ್ಯೆ ಹೆಚ್ಚಾಗಿದೆ, ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಹಿಂದುತ್ವಕ್ಕೆ ಇನ್ನೂ ಶಕ್ತಿ ಬರಬೇಕು. ಯಾಕೆ ಬರ್ತಾ ಇಲ್ಲ? ಒಗ್ಗಟ್ಟಿನ ಕೊರತೆ, ಜೊತೆಗೆ ಸ್ವಾಮೀಜಿಗಳು ತಮಗಾಗಿ ನೀವು ಪ್ರಾರ್ಥನೆ ಮಾಡೋದು, ತಮಗಾಗಿ ದೇವರನ್ನ ಪ್ರೀತಿ ಮಾಡೋದು ಅಲ್ಲ. ಸ್ವಾಮೀಜಿಗಳು ಸಮುದಾಯಕ್ಕೆ ಕೊಡ್ತಕ್ಕಂಥ ಕೊಡುಗೆ ಆಗಬೇಕು. ಸ್ವಾಮೀಜಿಗಳು ತಪ್ಪು ಕಲಿಬಾರದು. ಇಸ್ಲಾಂ ಧರ್ಮ ಇದೆ, ಕನ್ವರ್ಷನ್ ಮಾಡಿ ನಮ್ಮವ್ರನ್ನೆಲ್ಲ ತಗೊಂಡೋಗ್ತಾರೆ. ಲವ್ ಜಿಹಾದ್ ಹೆಸರಿನಲ್ಲೋ ಅಥವಾ ದೇವರ ಹೆಸರಿನಲ್ಲ ತಗೊಂಡು ಕ್ರಿಶ್ಚಿಯನ್ ಇದ್ದಾರೆ, ನಮ್ಮವರನ್ನು ಕನ್ವರ್ಷನ್ ಮಾಡ್ಕೊಳ್ತಾರೆ. ಅಂದ್ರೆ ಅವರ ಸಂಖ್ಯೆಯನ್ನ ಹೆಚ್ಚಿಸಿ ಅವರ ಧರ್ಮವನ್ನು ಗಟ್ಟಿಗೊಳಿಸತಕ್ಕಂಥ ಕೆಲಸವನ್ನು ಅವರು ಸತತವಾಗಿ ಮಾಡ್ತಾರೆ. ನಾನು ನೋಡಿದ್ದು ನಮ್ಮಲ್ಲಿ ಕಾವ್ಯ ಹಾಕೋದು ಹೆಚ್ಚಾಗೋದು, ಸ್ವಾಮೀಜಿಗಳು ಹೆಚ್ಚಾಗೋದು, ಆದ್ರೆ ಧರ್ಮವನ್ನು ಗಟ್ಟಿಗೊಳಿಸತಕ್ಕಂಥವ್ರು ಹೆಚ್ಚಾಗಲಿಲ್ಲ. ನಮ್ಮ ಜನಸಂಖ್ಯೆಯನ್ನು ನಾವು ಕಳ್ಕೊಳ್ತಿದ್ದೀವಿ, ಜನಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಹಾಗಿದ್ಮೇಲೆ ಹಿಂದುತ್ವಕ್ಕೆ ಬೆಲೆ ಇದೆ. ಸ್ವಾಮೀಜಿಯವರು ಈಗ ತಾನೇ ಮಾತಾಡ್ತಾ ಭಾಷಣ ಮಾಡಿ ಹೇಳ್ತಾ ಇದ್ದಾರೆ, ಭಕ್ತಿ ಕಡಿಮೆ ಆಗ್ತಾ ಇದೆ ನಮಗೆ ಅಂತ. ಯಾಕೆ? ನಮಗೆ ಭಕ್ತಿ ಬರಬೇಕಾದ್ರೆ ಮನುಷ್ಯನಿಗೆ ಕಷ್ಟ ಬರಬೇಕು. ಚೆನ್ನಾಗಿ ಬದುಕ್ತಿದ್ದವ್ರು ಯಾರಾದ್ರೂ ಕಷ್ಟಕ್ಕೆ ಬಂದ್ಬಿಟ್ರೆ ದೇವರಲ್ಲಿ ಭಕ್ತಿ ಹೆಚ್ಚಾಗ್ಬಿಡುತ್ತೆ. ಸಾಲ ಮಾಡಿ ಯಾರು ಪೂಜೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ಬೇಕಾ ಎಲ್ಲಿ ಬೇಕಂದ್ರು ವೆಂಕಟರಮಣ ಸ್ವಾಮಿಗೆ ಹೋಗ್ಲಿಕ್ಕೆ ಸೌಕರ್ಯ ಇಲ್ಲದೆ ಇದ್ರು ಸಾಲ ಮಾಡಿ ಅವರು ಹೋಗ್ತಾರೆ. ಯಾಕಂದ್ರೆ ಕಷ್ಟ ಬಂದಿದೆ. ಸುಖ ಬಂದ ತಕ್ಷಣ ಹಿಂದುತ್ವವೂ ಬೇಡ, ದೇವರು ಬೇಡ ಅಂತಂದ್ರೆ ಈ ದೇಶ ನಡೆಯೋದು ಹೇಗೆ? ನಾನು ದೇವರುಗಳ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯ ಅಂತೂ ಅಲ್ಲ. ಅದರ ಸಮಾಜದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ. ನನಗೆ ಅನಿಸಿರ್ತಕ್ಕಂಥ ಇಷ್ಟೊಂದು ದೇವರುಗಳು ಯಾಕಿದ್ದಾರೆ ನಮ್ಮ ದೇಶದಲ್ಲಿ ಅಂದ್ರೆ ಜಾತಿಯ ವ್ಯವಸ್ಥೆಯಿಂದಾಗಿ ದೇವರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಒಂದು ಜಾತಿಯವರು ಇನ್ನೊಂದು ಜಾತಿಯವರು ಆ ದೇವಸ್ಥಾನಕ್ಕೆ ಬಿಟ್ಕೊಳ್ಳಿಲ್ಲ ಅಂದ್ರೆ ನನಗೂ ದೇವರು ಬೇಕಲ್ಲ, ಅದಕ್ಕೆ ನನ್ನ ದೇವರನ್ನು ನಾನು ಮಾಡ್ತೇನೆ. ಈ ದೇಶಕ್ಕೆ ಮಾರಕವಾಗಿರ್ತಕ್ಕಂಥದ್ದು ಜಾತಿಯೇ ಮತ್ತು ಧರ್ಮವಲ್ಲ. ಧರ್ಮ ಕಟ್ಟಿಕೊಳ್ಬೇಕಂದ್ರೆ
ಪ್ರೀತಿ ಮಾಡತಕ್ಕಂಥ ಸಮುದಾಯ ನಮ್ಮದಾದ್ರೆ ಮಾತ್ರ ಹಿಂದುತ್ವ ಗಟ್ಟಿ ಆಗ್ತದೆ. ಇಲ್ಲ ಅಂತಂದ್ರೆ ಹಿಂದುತ್ವ ನಶಿಸಿ ಹೋಗ್ತಕ್ಕಂಥ ಕಾಲ ಬರ್ಬೋದು. ಯಾಕೆಂತಂದ್ರೆ ನಮ್ಮ ವಿರೋಧಿಗಳು ನಮ್ಮ ಶಕ್ತಿಯುತವಾಗಿ ಬೆಳೀತಾ ಇದ್ದಾರೆ. ಆದ್ರಿಂದ ಇವತ್ತು ಪ್ರತಿಯೊಬ್ಬ ಜವಾಬ್ದಾರಿ ಹಿಂದುತ್ವವನ್ನು ಗಟ್ಟಿಗೊಳಿಸತಕ್ಕಂಥದ್ದು. ಆದ್ರೆ ಆ ಹಿಂದುತ್ವದ ಮುಂಚೂಣಿ ನಾಯಕತ್ವ ಇರೋದು ಜನರ ಕೈಯಲ್ಲ, ಇಂತಹ ಮುನಿವದೆಯರು. ಅವರಲ್ಲಿ ಗಟ್ಟಿ ಧ್ವನಿ ಬರಬೇಕು. ಸಮಾಜವನ್ನು ತೆಗೆದುತಕ್ಕಂಥ ಕೆಲಸವನ್ನ ಅವರು ಮಾಡಿದರೆ ಇದು ಬರ್ತದೆ. ಇಲ್ಲ ಅಂತಂದ್ರೆ ನಮ್ದು ಪ್ರಯೋಜನ. ಯಾಕೆಂತಂದ್ರೆ ನಾನು ಹೇಳಿದಲ್ಲ, ಅನೇಕರು ಕ್ರೈಸ್ತರಾಗಿಬಿಟ್ಟಿದ್ದಾರೆ, ಹಿಂದೂಗಳು ಅನೇಕರು ಮುಸಲ್ಮಾನರಾಗಿಬಿಟ್ಟಿದ್ದಾರೆ. ಈಗ ಮಾತಾಡ್ತಕ್ಕಂಥವ್ರು ಕೆಲವರು ಹೇಳ್ತಾರೆ ಗರ್ಭವಾಪಸಿ ಮಾಡೋಣ ಅಂತ, ವಾಪಸ್ ತರಬೇಕು ಅಂತ. ಅವ್ರು ಹಾಗೆ ಆಗಲೇ 100-150 ವರ್ಷಗಳಾಗಿದ್ರೆ ಈಗ ಗರ್ಭವಾಪಸಿ ಮಾಡೋಣ. ಗರ್ಭವಾಪಸಿ ಮಾಡುವಾಗ ಈಗ ಯಾರೋ ಒಬ್ಬ ಕ್ರೈಸ್ತನು ಹಿಂದುತ್ವಕ್ಕೆ ವಾಪಸ್ ಬರಬೇಕು. ಈಗ ಎಲ್ಲಿ ತಂದು ಸೇರಿಸೋದು ಅಂತ ಹೇಳಿ ಗರ್ಭವಾಪಸಿ ಅವರು ಗಡಿದಾಗ ಇಟ್ಕೊಳ್ಳೋದು. ನಾವೆಲ್ಲ ವಾಪಸ್ ಬರ್ತೀನಿ ಅಂತ ಅಂದಾಗ ಈಗ ಸ್ವಾಮೀಜಿ ಹತ್ರ ಬಂದು ಕೇಳ್ತಾರೆ, ನಾನು ವಾಪಸ್ ಬರಲಿಕ್ಕೆ ಸಿದ್ಧರಿದ್ದೇನೆ, ನನ್ನನ್ನ ಹಿಂದುತ್ವಕ್ಕೆ ಸೇರಿಸ್ಕೊಳ್ಳಿ ಅಂತ. ಸ್ವಾಮೀಜಿ ಹೇಳಬೇಕು ಪ್ರಶ್ನೆಗೆ ಉತ್ತರ, ನೀವು ಯಾವ ಜಾತಿಗೆ ಅದನ್ನು ಸೇರಿಸ್ತೀರಿ ಅಂತ. ಬರೀ ಹಿಂದೂ ಅಲ್ಲಿ ಸೇರಕ್ಕಾಗಲ್ಲ. ಆತ ನಮ್ಮ ವ್ಯವಸ್ಥೆಗೆ ಬಂದ ತಕ್ಷಣ ಒಂದು ಜಾತಿಗೆ ಸೇರ್ಬೇಕು. ಬ್ರಾಹ್ಮಣರನ್ನು ಸೇರಿಸ್ತೀರ, ಅವ್ರು ಸೇರಿಸ್ಕೊಳ್ಳಕ್ ಸಿಗ್ತಿರಲ್ಲ. ಒಕ್ಕಲಿಗರನ್ನು ತಂದು ಸೇರಿಸ್ತೀರ, ನಮ್ಗೆ ಅವ್ರು ಯಾರು ನಮ್ಮ ಒಕ್ಕಲಿಗರಿಗೆ ಯಾಕೆ ಬೇಕು? ನಮ್ಮ ಸಂಸ್ಕೃತಿ ವೀರಶೈವ ಲಿಂಗಾಯತನ್ನು ಸೇರಿಸ್ತೀರ, ಮತ್ತೆ ಅವ್ರಿಗೂ ಅವರ ಸಂಬಂಧನೇ ಇಲ್ಲ, ನಮಗೆ ಅಲ್ಲೇ ಯಾಕೆ ಆಗ್ತದೆ? ನ್ಯೂನ್ಯತೆ ಇರ್ತಕ್ಕಂಥದ್ದಲ್ಲಿ ನಮ್ಮ ಸಮಾಜ. ಆ ಕಾರಣದಿಂದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರ ಜೀವಿತಾವಧಿಯಲ್ಲಿ ಹೋರಾಟ ಮಾಡಿದರು. ಈ ತಾರತಮ್ಯ ಬೇಡ, ದೇವರು ಎಲ್ಲರಿಗೂ ಒಬ್ಬನೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಹಿಂದುತ್ವದ ವಿರೋಧಿಯಾಗಿ ದೇವರ ವಿರೋಧಿ ಆಗಲಿಲ್ಲ. ಆದರೆ ಸಲಹೆ ಸೂಚನೆಗಳು ಬೇಕಾದಷ್ಟು ಕೊಟ್ಟರು. ಹಿಂದುತ್ವದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಲಿ ಅಂತ ಯಾರು ಸೀರಿಯಸ್ ಆಗಿ ಮಾಡಿಲ್ಲ. ಕೊನೆಗೆ ಹೋರಾಟ ಮಾಡಿದ್ರು, ನನ್ನ ಜನರನ್ನ ದೇವಸ್ಥಾನಕ್ಕೆ ಬಿಡೋದಿಲ್ಲ, ಬಿಡ್ಲಿ ಅಂತ. ಆದ್ರೂ ಸಕ್ಸಸ್ ಆಗಲಿಲ್ಲ ಕೆಲವು ಸಾರಿ. ಆ ಕಾರಣದಿಂದ ಮುಂದೆ ನೀವು ಈ ರೀತಿಯನ್ನು ತಿದ್ದುಕೊಳ್ಳಲಿಲ್ಲ ಅಂದ್ರೆ ಇಂಥ ಪರಿಸ್ಥಿತಿ ನಿಮಗೆ ಬರಬಹುದು ಮುಂದೆ ಅನ್ನೋದು ತೋರಿಸ್ಲಿಕ್ಕೆ ಅವರು ಬುದ್ಧಿಸಲಿಕ್ಕೆ ಸೇರಿದ್ರು. ಇದನ್ನು ಎಚ್ಚರಿಕೆ ಕೊಡಲಿಕ್ಕೆ ಬುದ್ಧಿಸಲಿಕ್ಕೆ ಸೇರಿದ್ರು. ಅವರು ಸೇರ್ತೀನಿ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ ಅಂತ ಹೇಳಿದಾಗ ಏನು ಇಸ್ಲಾಂನವರು ಕೂಡ ಅವರನ್ನು ಭೇಟಿ ಮಾಡಿದ್ರು, ಕ್ರೈಸ್ತರು ಕೂಡ ಭೇಟಿ ಮಾಡಿದ್ರು, ನಮ್ಮ ಕಡೆ ಸೇರಿ ನಮ್ಮ ಕಡೆ ಬನ್ನಿ. ಅವರೊಂದೇ ಮಾತಾಡಿದ್ರು, ಹಿಂದುತ್ವದ ಮತ್ತೊಂದು ಭಾಗವೇ ಬುದ್ಧಿಸಂ. ಆ ಕಾರಣದಿಂದ ನಾನು ದೇಶಾಂತರ ಮಾಡಲಾರೆ, ನಾನು ದೇಶದ ಒಳಗಡೆಯ ಮತ್ತೊಂದು ಹಿಂದುತ್ವದ ಇನ್ನೊಂದು ಭಾಗವಾಗಿರ್ತಕ್ಕಂಥ ಬುದ್ಧಿಸಂ ಸೇರ್ತೀನಿ ಅಂತ ಸೇರಿದಂತ ಅದು ಕೂಡ ಹಿಂದುತ್ವ. ಆ ಕಾರಣದಿಂದ ನಾವು ಹಿಂದುತ್ವವನ್ನು ಗಟ್ಟಿಗೊಳಿಸ್ಬೇಕಂತಂದ್ರೆ ನಮ್ಮ ಜಾತಿಗಳನ್ನು ದೂರ ಮಾಡಬೇಕು, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳಬೇಕು. ಇಲ್ಲ ಅಂತಂದ್ರೆ ದೇವಸ್ಥಾನಗಳನ್ನು ಕಟ್ಟಿ ದೇವರ ಪ್ರತಿಷ್ಠಾಪನೆಗಳನ್ನು ಮಾಡಿ ಸ್ವಾಮೀಜಿಗಳನ್ನು ಕರೆದು ಭಾಷಣ ಮಾಡಿಸಿ ಮತ್ತೆ ಅದೇ ಧರ್ಮ ಮಾಡೋದಾದರೆ ಇದಕ್ಕೆ ಎಡೆ ಇಲ್ಲ ಅಂತಂದ್ರೆ ನನ್ನ ಚಿಂತನೆ ಅಷ್ಟೇ. ಆದರೆ ನಾವು ಬೆಳ್ಕೊಬೇಕು, ಯಾವ ರೀತಿ ಒಗ್ಗಟ್ಟಾಗಿರಬೇಕು ಅನ್ನುವಂಥ ವಿಚಾರವನ್ನು ಭಾರಿ ಸೂಕ್ಷ್ಮವಾಗಿ ನಮ್ಮ ಸಾಹೇಬರು ಜವಾರಿ ಸಾಹೇಬರು ಹೇಳಿದ್ದಾರೆ. ಅದೇ ರೀತಿ ಈ ಒಂದು ಇಲ್ಲಿ ಬರಲಿಕ್ಕೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಯಾರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಕ್ಷೇತ್ರಕ್ಕೆ. ಅಂಥದ್ರಲ್ಲಿ ನಾವು ಕೇಶವಮೂರ್ತಿಯವರು, ಅರುಣ್ ಪ್ರಧಾನ ಕಾರ್ಯದರ್ಶಿಯಾದಂತಹ BJP ಅರುಣ್ ಅವರು ನಾವು 3 ಜನ ಹೋಗಿ ಅವ್ರನ್ನ ಆಹ್ವಾನ ಮಾಡಿ ಅವರು ಬರ್ತೀವಪ್ಪ ನಡೀರಿ ಅಂತ ಹೇಳಿದರು. ಆದರೆ ಆ
ಈಗಾಗಲೇ ನಮ್ಮ ಕಾಳಹಸ್ತಿ ಸ್ವಾಮಿಗಳವರು ಅವರು ಅರ್ಜೆಂಟ್ ಆಗಿದೆ. ಇನ್ನು ಕೆಲವೇ ನಿರ್ಮಲಾನಂದ ಸ್ವಾಮಿ ಎಲ್ಲರೂ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ಹೋದರು. ಸೊ ಇನ್ನು ಮುಂದೆ ಒಂದು ಪ್ರವಚನದ ಗುರುಗಳು ಸುಮಾರು ಒಂದು 3 ತಿಂಗಳಿಂದ ನಮ್ಮ ಅರಮಂತೇಳಿ ಸ್ವಾಮೀಜಿಗಳು ಸುಮಾರು ಒಂದು ಶಿಷ್ಯದ ಒಂದು ಇದು ಮಾಡ್ತಾ ಇದ್ದಾರೆ. ಸುಮಾರು ಒಂದು 3 ದಿವಸ ಆಯಿತು, 26ನೇ ತಾರೀಕು ಅವರು ಶಿಷ್ಯ ಸ್ವೀಕಾರ ಮಾಡ್ತಾರೆ. ಅವರು ತುಂಬ ಶ್ರಮಪಟ್ಟು ಅವರು ಅಲ್ಲಿಂದ ರಾತ್ರಿಯೆಲ್ಲ ಜರ್ನಿ ಮಾಡಿ ಬಂದಿದ್ದಾರೆ. ಇನ್ನು ಇಂಥ ಅವಕಾಶ ಅವರು ಒಂದು ಪ್ರವಚನವನ್ನು ಶ್ರವಣದಲ್ಲಿ ಕೇಳಿ ಮನನ ಮಾಡಿ ನಿಜವಾಗಲೂ ನಮಗೆ ಸತ್ಯ ಹೇಳಬೇಕಾದ್ರೆ ಒಳ್ಳೆಯ ಜಾಗದಲ್ಲಿ ನಾವು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಪ್ರವಚನ ಅಂತಂದರೆ ದೇವರಿಗೆ ಧೂಪ ದೀಪ ನೈವೇದ್ಯ ಎಷ್ಟರ ಮಟ್ಟಿಗೆಯೋ ಅಷ್ಟೇ ಮಟ್ಟಿಗೆ ಈ ಪ್ರವಚನ ಒಂದು ಭಾಗ. ಅದರಿಂದ ಆ ಪ್ರವಚನವನ್ನು ಕೇಳಿದ್ರೆ ದೇವರಿಗೆ ಪೂರ್ಣ ಫಲ ಅಂತ ಹೇಳ್ತೀವಿ. ಸೊ ಅದರಿಂದ ಈಗ ಯಾವ ರೀತಿ ಒಂದು ದೇವಸ್ಥಾನಕ್ಕೆ ಬಂದರೆ ಹೋಗುವಾಗ ಮಾನವನಾಗಿ ಬರುವಾಗ ಮಾನವನಾಗಿ ಬರ್ತೀವಿ, ಹೋಗುವಾಗ ದೈವ ಮಾನವನಾಗಿ ಹೋಗ್ಬೇಕಂತೆ. ಜನ್ಮ ಬರುವಾಗ ಮಾನವ ಜನ್ಮ, ಹೋಗುವಾಗ ದೈವ ಮಾನವಾಗಿ ಹೋಗ್ಬೇಕು. ಯಾವ ರೀತಿ ಒಂದು ಹಟ್ಟಿನಲ್ಲಿ ಅನ್ನ ಮಾಡ್ತೀವಿ, ಅನ್ನ ಅಂತ ಹೋಗ್ತೀವಿ, ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ಪ್ರಸಾದ ಆಗ್ತದೆ. ಆ ರೀತಿ ನೀವು ಒಂದು ಸಾನ್ನಿಧ್ಯಕ್ಕೆ ಬಂದರೆ, ಗುರುಗಳ ಹತ್ರ ಬಂದರೆ, ಗುರುಗಳು ದೈವ ಮಾನುಷ ರೂಪೇಣೆ ಅಂತ ಆ ಭಗವಂತನನ್ನು ಬಂದರೆ ಯಾವ ರೀತಿ ನೀವು ಗೊತ್ತಿರೋ ಆ ಹೋಗುವಾಗ ಪ್ರಸಾದ ರೂಪದಲ್ಲಿ ಹೋಗ್ತೀರ ನೀವು. ಆ ರೀತಿ ನೀವು ಕೂಡ ಹುಟ್ಟುವಾಗ ನಾವು ಏನು ತಗೊಂಬಂದಿಲ್ಲ, ಹೋಗುವಾಗ ಏನು ತಗೊಂಡೋಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಮುಂಚೆ ನಮ್ಮ ಸಾಯಂಕಾಲದಲ್ಲಿ 33 ಕೋಟಿ ದೇವತೆಗಳಿಗೂ 33 ಕೋಟಿ ಜನಸಂಖ್ಯೆ ಇತ್ತು. ಒಂದೊಂದು ಇದಕ್ಕೊಂದು ದೇವತೆ ಇದ್ದರೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅನ್ನೋದ್ರಲ್ಲಿ ಅದೇ ಅರ್ಥ ಮಾಡ್ಕೊಬೇಕಾಗ್ತದೆ ತಾವೇ. ಅದರಿಂದ ಇವಾಗ ಮುಂದೆ ನಮಗೆ ಹಾಕೋಣಿಕೆ ಬಟ್ಟೆ ಇಲ್ಲ, ತಿನ್ನಲಿಕ್ಕೆ ಅನ್ನ ಇಲ್ಲ. ಒಂದು 25 ವರ್ಷದ ಹಿಂದೆ ಸಾವಿರಾರು ವರ್ಷ ಇಲ್ಲ, ನಾವೆಲ್ಲ ಹೋರಾಟ ಮಾಡಿದ ಅನ್ನಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಇನ್ನೇನು ಬಟ್ಟೆಗೋಸ್ಕರ ಇಲ್ಲ. ಆಮೇಲೆ ಬಟ್ಟೆಗೋಸ್ಕರ ಹೋರಾಟ ಮಾಡಿದ್ವಿ. ಅನ್ನಕ್ಕೆ ಎಷ್ಟು ಬೆಲೆ ಇತ್ತು ಅಂದರೆ ಅಷ್ಟು ಬೆಲೆ ಇತ್ತು. ಆವತ್ತು ನಮ್ಮಲ್ಲಿ ಗುಣ ಇತ್ತು. ಇವತ್ತು ನಮಗೆ ಹಣ ಬಂದಮೇಲೆ ಗುಣ ನುಂಗಿದೆ. ಆ ಹಣ ಬಂದಮೇಲೆ ಗುಣ ನುಂಗಿರೋದಕ್ಕೋಸ್ಕರ ಇವತ್ತು ನಮಗೆ ಸಮಾಧಾನ ಇದೆಯಾ ಅಂದರೆ, ಯಾರು ಇಷ್ಟೆಲ್ಲ ಸಮಾಜದ ಒಂದು ಧಾರ್ಮಿಕ ಒಂದು ಸಭೆಯಲ್ಲಿ ಗುರುಗಳು ಪ್ರತಿಯೊಂದು ವಿಚಾರವನ್ನ ಪ್ರಸ್ತಾಪಿಸಿದಾಗ ಯಾರಿಗೂ ಕೂಡ ಇಲ್ಲ ಸಮಾಧಾನ. ಎಲ್ಲರೂ ಕಡೆ ನೀವು ಒಳಗಡೆ ಅಂತರಂಗದಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ. ನಮ್ಮ ನಾರಾಯಣ ಸ್ವಾಮಿ ಸಾಹೇಬರಿಗೆ ಇರೋದನ್ನ ಯಾರನ್ನ ಹೊರಗಡೆ ಹಾಕ್ಕೊಂಡು ಒಂದು ಮ್ಯಾಗ್ನೆಟ್ ಮಣ್ಣಲ್ಲಿ ಹಾಕಿದರೆ ಯಾವ ರೀತಿಯಲ್ಲಿ ಅದನ್ನ ಮಣ್ಣಲ್ಲಿರ್ತಕ್ಕಂಥ ಹೈಲೈಟ್ ಹಿಡಿದರೆ ಹೊರತು ಯಾವುದೇ ರೀತಿಯ ಚಿನ್ನ ಅಂತ ಆಗಲಿ ವಜ್ರ ಅಂತ ಹಿಡಿಯಲ್ಲ. ಹಾಗೆ ಗುರುಗಳು ಹೇಳಿದ್ದನ್ನು ಒಳ್ಳೆಯದನ್ನು ನಾವು ಮನನ ಮಾಡಿಕೊಂಡು ಆ ಒಳ್ಳೆಯದನ್ನು ಸ್ವೀಕರಿಸ್ಕೊಂಡು ಹೋದಾಗ ಎಲ್ಲ ಕೂಡ ನಮಗೆ ಸಮಾಧಾನ ಸಿಗ್ತದೆ. ಇಲ್ಲ ಜೀವನದಲ್ಲಿ ಸಮಾಧಾನ ಸಿಗೋದಿಲ್ಲ. ಗುರುಗಳ ಹತ್ರ ಬರೋದು ಏನಕ್ಕೆ ಅಂದರೆ, ಧರ್ಮ ಅಂದರೆ ಏನು ಅಂತ ಗೊತ್ತಿಲ್ಲ. ಧರ್ಮ ಅಂತಂದರೆ ತಂದೆಗೆ ಮಗನಾಗಿ, ಹೆಂಡತಿಗೆ ಗಂಡನಾಗಿ, ತಾಯಿಗೆ ಮಗನಾಗಿ, ಅಣ್ಣನಿಗೆ ತಮ್ಮನಾಗಿ, ಬಂಧುಗಳಾಗಿ, ಮಿತ್ರರಿಗೆ ಮಿತ್ರರಾಗಿ ಆ ಒಂದು ನಿಜವಾದಂತಹ ಕರ್ತವ್ಯವನ್ನು ಮಾಡಿಬಿಟ್ರೆ ಅವರಿಗೆ ತೆಲುಗಿನಾಗ ನೀನು ಸುತ್ತುಗಳ ನೀಲ ಮಂದಿರ ದೇವರ ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ಒಳಗಡೆ ಇದ್ದಾನೆ. ಆ ಇಬ್ಬರಿಗೋಸ್ಕರ ಸಾನ್ನಿಧ್ಯಗಳು ಮತ್ತು ಇಂಥ ಗುರುಗಳು, ಇಂಥ ಆತ್ಮೀಯರು, ಇಂಥ ಜನ ಬೇಕಾಗ್ತದೆ. ಅದೇ ನೀವು ಯಾವುದರ ಒಂದು ಡ್ಯಾನ್ಸು ಆರ್ಕೆಸ್ಟ್ರಾ ಆದರೆ ಜನ ಒಂದ್ರ ಮೇಲೆ ಒಂದು ಕುತ್ಕೊಂಡು ನೋಡ್ತಾರೆ. ಏನು ಜ್ಞಾನ ಅಂದರೆ ದೇವರು. ಜ್ಞಾನ ಬಂದಿದ್ದರೆ ಸಾಕು, ವೃತ್ತಿಗೆ ಮಾನವ ಅಂತಾರೆ. ಆ ಜ್ಞಾನ ಸಂಪಾದನೆ ಮಾಡೋಕ್ಕೆ ಇಂಥ ಋಷಿಮುನಿಗಳು ಒಂದು ಸಾನ್ನಿಧ್ಯಗಳನ್ನು, ಇಂಥ ಋಷಿಮುನಿಗಳನ್ನೆಲ್ಲ ಮಾಡಿರ್ತಾರೆ. ದಯವಿಟ್ಟು ಕೂಡ ಯಾರೇ ಆಗಲಿ ಇಂಥ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ನಾನು ಯಾವುದೇ ಅಪೇಕ್ಷೆಯಿಂದ, ಯಾವುದೇ ಒಂದು ಆಸೆಯಿಂದ ನಿಜವಾಗ್ಲೂ ನಾನು ಮಾಡಿಲ್ಲ. ಎಲ್ಲ ಕೂಡ ಮುಖಂಡರು ಬಂದಿರ್ತಾರೆ. ವೇದಿಕೆಗೆ ಎಲ್ಲರನ್ನೂ ಕರೆಯೋಕ್ಕಾಗಲ್ಲ, ಎಲ್ಲರೂ ಕೂಡ ಮಾತಾಡ್ಸೋಕ್ಕಾಗಲ್ಲ. ಅಂದರೆ ಮನೆಗೆ ಹೋಗಿದ್ರಿ, ನಮ್ಮ ಸಾಹೇಬರು ಮಾತಂದ್ರೆ ಒಂದು ನಮ್ಮ ಮನೆ ಹತ್ರ ಇವತ್ತು 4 ಜನ ನೀವು ಬಂದಿದ್ದೀರಾ, ನಿಮ್ಮನ್ನೆಲ್ಲ ಮಾತಾಡ್ಸ್ಬೋದು, ಪರವಾಗಿಲ್ಲ ಸಾಹೇಬರು ಒಳ್ಳೆಯದು ಅಂತ ಹೇಳ್ತೀರಾ. ಒಂದು
ಮಂಡ್ಯದಲ್ಲಿರತಕ್ಕಂಥ ಜನನ ಮಾತಾಡಿಸ್ತೀವಿ, ಹಿಂದೆಗಡೆ ಮಾತಾಡ್ಸಲ್ಲ, ಅವನು ಬರ್ತಾನೆ ಏನೇನು ಮಾತಾಡ್ತಿಲ್ಲ ಯಾಕೆ ಅನುಮಾನಿಸ್ತು ಅಂತ ಹೇಳ್ತಾರೆ. ಆ ರೀತಿ ಎಲ್ಲರೂ ಕೂಡ ನಮ್ಮ ಆತ್ಮ ಧಾರ್ಮಿಕ ಸಭೆಗಳು ಅಂತಂದರೆ ಫೋಟೋಶೂಟ್ ಆಗಬಾರ್ದು. ಸುಮ್ಮನೆ ಮಾತಾಡಿದ್ವಿ, ಬಂದ್ವಿ, ಫೋಟೋ ತಗೊಂಡ್ವಿ, ಯಾವುದೂ ಅಲ್ಲ. ಧರ್ಮ ಅಂತಂದರೆ ಬಿದ್ದವರನ್ನ, ಬೀಳುತ್ತಿರುವವರನ್ನ, ಬೀಳಲಿರುವವರನ್ನ ಕೈ ಹಿಡಿದು ಮೇಲೆತ್ತುವುದೇ ಧರ್ಮ. ಫೋಟೋಶೂಟ್ಗಳ ಧರ್ಮ ಅಲ್ಲ. ಅರ್ಥ ಆಯ್ತಾ? ನಮ್ಮ ಗ್ರಾಮಕ್ಕೆ ಬಹುತೇಕ ಇಲ್ಲಿರೋರು ಬಂದಿದ್ದಾರೆ. ನೀವೆಲ್ಲ ಒಂದು 100 ಜನ ಇರಬಹುದು. ನಮ್ಮ ಮಠದಲ್ಲಿ 12 ಗಂಟೆ ರಾತ್ರಿ 5,000 ಜನ ಕುತ್ಕೊಂಡಿರ್ತಾರೆ ಸುಮ್ಮನೆ. ಸರ್ವೇಶ್ವರರಿಗೆ ಗೊತ್ತು. 5,000 ಜನ 12 ಗಂಟೆ ಆದರೂ ಒಂದೇ ಒಂದು ನಮ್ಮ ಆಶೀರ್ವಚನ ಆಗುವವರು ಸುಮ್ಮನೆ ಕೂತ್ಕೊಳ್ತಾರೆ. ಇಲ್ಲಿ ನಮ್ಮಲ್ಲಿ ಮತ್ತೆ ವೇದಿಕೆ ಮೇಲೆ ಯಾವುದೇ ರಾಜಕಾರಣಿಗಳಿರೋದಿಲ್ಲ, ಯಾವುದೇ ಅಂತ ಇಂಥ ವ್ಯಕ್ತಿಗಳಿರೋದಿಲ್ಲ. ಅವ್ರು ಚೆನ್ನಾಗಿ ಗೊತ್ತು. ಇಬ್ಬರು ಸ್ವಾಮೀಜಿಗಳಿರ್ತಾರೆ, ಒಂದು 4 ಜನ ಗೆಸ್ಟ್ ಇರ್ತಾರೆ, ಇಷ್ಟೇ. ಸ್ವಲ್ಪ ಮಾತಾಡ್ದೇನೆ ಓಡಾಡ್ದಂಗೆ ಒಂದಿಷ್ಟು ಮನಸ್ಸನ್ನು ದೇವಿಯಲ್ಲಿ ನಾವು ಲೀನಗೊಳಿಸೋದು ಅಲ್ಲ. ಜಾಗೃತ ವಿವಾಸಾಯ ಮಲಪ್ರಭ ತೀರವಿಹಾರ ಅವಧೂತೆ ಶ್ರೇಷ್ಠಾಯ ಶ್ರೀ ಅಚರೇಶ್ವರಾಯ ನಮೋ. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ವಿಚಾರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಮಸ್ಕಾರ. ತಾಯಿ ಜಗಜ್ಜನಿಗೆಯನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರಾದಿ ದೇವತೆ ರೇಣುಕ ಯಲ್ಲಮ್ಮನಿಗೆ ಮಹಿಷರ ಮರ್ದಿನಿಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ದೇಶಕ್ಕೆ ಅನ್ನ ನೀಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ಸ್ಮರಿಸಿಕೊಂಡು ಈ ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ವಿರಾಜಮಾನವಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಶ್ರೀಚರಣಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತಿ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ತುಂಬುವುದರಿಂದ ಭಾಗವಾದಂಥ ಎಲ್ಲ ತಂದೆ ತಾಯಿಗಳೇ, ಹಿರಿಯರೇ, ಯುವಕರೇ, ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಎಷ್ಟೊಂದು ಮಾತಾಡ್ಬೋದು, ನೀವು ಹೀಗೆ ಕೂತ್ಕೊಂಡ್ರೆ 1 ಗಂಟೆ ಮಾತಾಡ್ಬೋದು. ಮನುಷ್ಯನಿಗೆ ಎಲ್ಲ ಪ್ರಜ್ಞೆಗಳ ಜೊತೆಗೆ ಸಮಯ ಪ್ರಜ್ಞೆ ಬಹಳಷ್ಟು ಅವಶ್ಯಕ. ಸಮಯ ಪ್ರಜ್ಞೆ ಅನ್ನುವಂಥದ್ದು ಮನುಷ್ಯನಿಗೆ ಇದ್ದೇ ಹೋದರೆ ಏನಿದ್ರು ವ್ಯರ್ಥ, ಎಲ್ಲವೂ ಶೂನ್ಯ. ಹಾಗಾಗಿ ಮನುಷ್ಯನಿಗೆ ಎಲ್ಲರ ಜೊತೆ ಒಂದಿಷ್ಟು ಸಮಯ ಪ್ರಜ್ಞೆ, ಶಿಸ್ತು ಅವೆಲ್ಲವೂ ಬೇಕು. ನಾನು ನೋಡ್ತಾ ಇದ್ದೆ, ಸಭೆಯಲ್ಲಿ ವೇದಿಕೆ ಮೇಲೆ ಸ್ವಾಮೀಜಿಗಳು ಆಶೀರ್ವಚನ ಮಾಡ್ತಿದ್ರು, ಆ ಕಡೆ ಈ ಕಡೆ ಓಡಾಡ್ತಿದ್ರು, ಕೆಲವೊಂದಿಷ್ಟು ಜನ ಪಕ್ಕದಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು, ಇನ್ನೊಂದಿಷ್ಟು ಜನ ಫೋಟೋಶೂಟ್ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಧರ್ಮ ಅಲ್ಲ. ಧರ್ಮ ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ, ಬಿದ್ದವರನ್ನ, ಬೀಳುತ್ತಿರುವವರನ್ನ, ಬೀಳಲಿರುವವರನ್ನ ಕೈ ಹಿಡಿದು ಮೇಲೆತ್ತುವಂಥದ್ದೇ ನಿಜವಾದ ಧರ್ಮ. ಅದು ಧರ್ಮ ಯಾವುದು ಅಂತಂದರೆ ಸನಾತನ ಧರ್ಮ. ಎಲ್ಲರನ್ನೂ ಕೂಡ ಕೈ ಹಿಡಿದು ಮೇಲೆತ್ತಿದೆ. ಬೈದವರನ್ನ, ನಿಂದಿಸಿದವರನ್ನ, ಒದ್ದವರನ್ನ, ಬಿದ್ದವರನ್ನ, ಅಪ್ಪಿಕೊಂಡವರನ್ನ, ಅಪ್ಪಿಕೊಳ್ಳದೇ ಇರುವಂಥವರನ್ನ, ನಿಂದನೆ ಮಾಡುವಂಥವರನ್ನ ಎಲ್ಲರನ್ನೂ ಕೂಡ ನನ್ನವರು ನನ್ನವರು ಅಂತ ಒಪ್ಪಿಕೊಂಡಂತಹ ಏಕೈಕ ಧರ್ಮ ಇದ್ದರೆ ಅದು ಸನಾತನ ಹಿಂದೂ ಧರ್ಮ. ಎಂಥವರಿಗೆ ನಮ್ಮ ಸನಾತನ ಧರ್ಮ ಭಾರತ ಜಾಗ ಕೊಟ್ಟು ಟಿಬೇಟಿಯನ್ನರನ್ನು ಹೊರಹಾಕಿದರು.
ಇಷ್ಟೆಲ್ಲ ದೇಶಗಳಿದ್ದು ಟಿಬೇಟಿಯನ್ನರು ಬೇರೆ ದೇಶಗಳಿಗೆ ಹೋಗಬೇಕಾಗಿತ್ತು. ಆದರೂ ಯಾಕೆ ಭಾರತಕ್ಕೆ ಬಂದರು? ನಮಗೊಂದಿಷ್ಟು ಜಾಗವನ್ನು ಕೊಡ್ರಿ, ನಮ್ಮ ಒಂದಿಷ್ಟು ಬದುಕಲಿಕ್ಕೆ ಅವಕಾಶವನ್ನು ಕೊಡ್ರಿ ಅಂತ ಟಿಬೇಟಿಯನ್ನರು ಎಲ್ಲಿಗೆ ಬಂದರು ಅಂದರೆ ಭಾರತಕ್ಕೆ ಬಂದರು. ಅವರನ್ನು ಅಪ್ಪಿಕೊಳ್ಳೋದು. ಮತ್ತೊಂದು ಧರ್ಮದವರು ಬಂದರು, ನಮ್ಮನ್ನು ಬೇರೆ ದೇಶದಿಂದ ಉಳಿಸಿದ್ದಾರೆ, ನಿಮ್ಮ ಬದುಕಲಿಕ್ಕೆ ಒಂದಿಷ್ಟು ಭಾರತದಲ್ಲಿ ಜಾಗ ಕೊಡ್ರಿ ಅಂತ ಬಂದರು. ಅವರಿಗೂ ಕೂಡ ನಮ್ಮ ಧರ್ಮ ಜಾಗ ಕೊಡ್ತು. ಕೊನೆಯದಾಗಿ ಹಿಂದೂಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ, ಎಲ್ಲರಿಗೂ ಜಾಗ ಕೊಟ್ಟು 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 ಹಿಂದೂಸ್ತಾನದಲ್ಲಿಯೇ ನಾವು ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂತಹ ಪರಿಸ್ಥಿತಿ ಉಂಟಾಗುವಷ್ಟರ ಮಟ್ಟಿಗೆ ನಾವೆಲ್ಲ ಸಹನಾ ಭಾವನೆ ಉಳ್ಳುವಂಥದ್ದಾಗಿದ್ದೀವಿ. ಅದಕ್ಕಾಗಿ ಕೇವಲ ಪ್ರವಚನಗಳಿಂದ, ಆಧ್ಯಾತ್ಮದ ಕಾರ್ಯಕ್ರಮಗಳಿಂದ ಮನುಷ್ಯನ ಮನಸ್ಸು ಬದಲಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಧರ್ಮ ಉಳಿಬೇಕಾಗಿತ್ತು ಅಂದರೆ ಧಾರ್ಮಿಕ ಆಚರಣೆಯೂ ಕೂಡ ಮುಖ್ಯವಾಗಿ ಬೇಕು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ಮನೆಯಲ್ಲಿ ನಾವು ಮಕ್ಕಳಿಗೆ ಬಾಲ್ಯದಿಂದ ಸಂಸ್ಕಾರವನ್ನು ಕೊಡದೇ ಹೋದರೆ ನಮ್ಮ ಧರ್ಮ ಯಾವುದು, ನಮ್ಮ ದೇವರು ಯಾವುದು, ನಮ್ಮ ಆಚಾರ ಯಾವುದು, ನಮ್ಮ ಗೋತ್ರ ಯಾವುದು, ನಮ್ಮ ವಿಚಾರಗಳು ಯಾವುವು ಅನ್ನೋ ಕೇಳುವುದರ ಮಟ್ಟಿಗೆ ನಮ್ಮ ಮುಂದಿನ ಪೀಳಿಗೆ ಬರ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ನಾವು ಧರ್ಮ ನೆಲೆಗೊಳ್ಳಬೇಕಾಗಿತ್ತು. ಧರ್ಮ ಶಾಶ್ವತವಾಗಿರಬೇಕು, ಧರ್ಮ ಉಚ್ಚಾರಿ ಸ್ಥಿತಿಗೆ ಬರಬೇಕು ಅಂತಂದ್ರೆ ಮೊದಲಿಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರವಂತರನ್ನಾಗಿ ಮಾಡಬೇಕು. ಹೀಗೆ ಒಂದು ಸಣ್ಣ ಕಥೆಯನ್ನ ಹೇಳ್ಬಿಡ್ತೀನಿ ನಾನು. ಇದನ್ನೆಲ್ಲ ಕೇಳಿರ್ಬೋದು, ಕೇಳಿರ್ಬೇಕಿಲ್ಲ. ಒಂದು ಟ್ರೈನ್ನಲ್ಲಿ ಒಂದು ಬೋಗಿಯಲ್ಲಿ ಬಹಳಷ್ಟು ಜನ ಸಂಚಾರ ಮಾಡ್ತಿದ್ರು. ಆ ಸಂಚಾರ ಮಾಡ್ತಕ್ಕಂಥ ಒಂದು ಸೀಟ್ನಲ್ಲಿ, ಎದುರುಗಡೆ ಸೀಟ್ನಲ್ಲಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಹೋಗ್ತಾ ಇತ್ತು. ಅದೇ ಎದುರುಗಡೆ ಸೀಟ್ನಲ್ಲಿ ಒಬ್ಬ ತಾಯಿ ಮತ್ತೆ ಒಬ್ಬ ಬಾಲಕ ಕೂತ್ಕೊಂಡು ಹೋಗ್ತಾ ಇತ್ತು. ಎದುರುಗಡೆ ಕೂತ್ಕೊಂಡಂತ ಏನು ಫ್ಯಾಮಿಲಿ ಇತ್ತು, ಆ ಮಕ್ಕಳು, ಅವರೆಲ್ಲ ಚಿಕ್ಕ ಮಕ್ಕಳು ಗಲಾಟೆ ಮಾಡಿಕೊಂಡು ಮೊಬೈಲನ್ನು ಸ್ಕ್ರೋಲ್ ಮಾಡಿಕೊಂಡು ಮೊಬೈಲನ್ನು ಗೇಮ್ಸ್ಗಳನ್ನು ಆಡ್ಕೊಂಡು ಹೋಗ್ತಾ ಇತ್ತು. ಅದೇ ಎದುರುಗಡೆ ಏನು ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡಂತ, ಸೀಟ್ನಲ್ಲಿ ಕೂತ್ಕೊಂಡಂತ ಆ ತಾಯಿ ಮತ್ತು ಮಕ್ಕಳು, ಸಣ್ಣ ಮಗು, ಒಂದು 6 ವರ್ಷದ ಮಗು ಆ ತಾಯಿಯ ಜೊತೆಗೆ ಪುಸ್ತಕವನ್ನು ಹಿಡ್ಕೊಂಡು ಓದ್ತಾ ಇತ್ತು. ಎದುರುಗಡೆ ಕೂತ್ಕೊಂಡಂತಹ ಇನ್ನೊಂದು ಫ್ಯಾಮಿಲಿ ಕುಟುಂಬ ಆ ತಾಯಿಗೆ ಕೇಳ್ತದೆ, ತಾಯಿ ನಿನ್ನ ಮಗನಿಗೆ ವಯಸ್ಸೆಷ್ಟು? ಆ ತಾಯಿ ಹೇಳ್ತಾಳೆ, ನನ್ನ ಮಗನಿಗೆ ಈಗ 6 ವರ್ಷ. ಮತ್ತಿಷ್ಟು ದೊಡ್ಡ ಪುಸ್ತಕವನ್ನು ಕೊಟ್ಟು ಅವನಿಗೆ ಓದಲಿಕ್ಕೆ ಕೂರಿಸಿದೆಯಲ್ಲ, ಅವನಿಗೆ ಓದಲಿಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆ ಎದುರುಗಡೆ ಕೂತ್ಕೊಂಡಂತ ಕುಟುಂಬದವರು ಕೇಳ್ತಾರೆ. ಅವಾಗ ಆ ತಾಯಿ ಹೇಳ್ತಾಳೆ, ಅವನಿಗೆ ಓದಲಿಕ್ಕೆ ಬಂದಷ್ಟೇ ನಾವು ಪುಸ್ತಕವನ್ನು ಕೊಡಬೇಕು. ಅಲ್ಲಿ ಯೋಗಲಿಂಗ ಸ್ವಾಮಿ ಗುರುಗಳು ಅವರು ಜೀವ ಸಮಾಧಿ ಆಗಿರೋ ಒಂದು ಕ್ಷೇತ್ರ. ಅದು 226ನೇ ವರ್ಷ ಮೊನ್ನೆ ಜಯಂತಿಯನ್ನು ಮಾಡಿದ್ವಿ. ಅವತ್ತು ಗಣರಾಜ್ಯ ದಿವಸ ಜನವರಿ 6ನೇ ತಾರೀಕು, ಜನವರಿ 3ನೇ ತಾರೀಕು ಅಲ್ಲಿ ಜಾತ್ರೆಯನ್ನು ಬರಲೂರಿನ ದಿವಸ ಮಾಡಿದ್ವಿ. ಆ ತಾಯಿಯ ಎಲ್ಲೆಲ್ಲೂ ಆ ಎಲ್ಲಮ್ಮನ ಒಂದು ಭಕ್ತರು ತುಂಬಿಕೊಂಡಿದ್ದಾರೆ. ಇವತ್ತೆಲ್ಲ ತಾಯಿಯ ಭಕ್ತರು ತುಂಬಿಕೊಂಡಿದ್ದಾರೆ. ಎಲ್ಲರೂ ಈಗ ಇಷ್ಟು ಹೇಳಿದ್ರು, ನಾರಾಯಣ ಸ್ವಾಮಿ ಅವರು ಎಲ್ಲ ಹೇಳಿದ್ರು. ಧರ್ಮ ನಡೆಸಬೇಕಾದ್ರೆ ಧರ್ಮ ಬಗ್ಗೆ ಕಾಳಜಿ ಇರಬೇಕು, ಇಲ್ಲಿ ಜಾತಿ ಬಗ್ಗೆ ಕಾಳಜಿ ಇರಬಾರ್ದು. ಒಂದು ಈಗ ಎಲ್ಲ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮನೆಯಲ್ಲೂ ಒಂದು ಮಗು ಸಾಕು ಅಂತಾರೆ. ಒಂದು ಮಗು ಸಾಕಾಗಲ್ಲ, 2 ಮಗು ಇರಬೇಕು. ಯಾಕಂದರೆ ಈ 2047ಕ್ಕೆ ಇದು ಹಿಂದೂ ರಾಷ್ಟ್ರವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಮುಸ್ಲಿಂ ರಾಷ್ಟ್ರ ಆಗುತ್ತೆ. ನಾವೆಲ್ಲರೂ ಇಲ್ಲ ಅದೇ ಹೇಳ್ತಾರೆ. ಈಗ ಇನ್ನೊಂದು 2ನೇ ಸ್ಟೆಪ್ ಅಂದರೆ ನಮಗೆ ಮಕ್ಕಳು ಬೇಡ, ನಾವು ಪೆಟ್ ಪೇರೆಂಟ್ಸ್ ಆಗ್ತಕ್ಕಂಥ ನಾಯಿಗೆ ಸಾಕೋದಾಗಿ ಇದು ನಮ್ಮ ಧರ್ಮದ ಒಂದು ಅವಸಾನಕ್ಕೆ ಹೋಗ್ತಾ ಇದೆ. ದಯವಿಟ್ಟು ಇದೊಂದು ಎಲ್ಲರೂ ಮನಗಂಡ್ರಿ, ಮನೆಯಲ್ಲಿ ಒಂದು 2 ಮಕ್ಕಳು ಇರಲಿ, ಪೆಟ್ಸ್ ಬೇಡ. ಆಮೇಲೆ ಪೆಟ್ಸು ಬೇಕು ನಮಗೆ, ಬಟ್ ಮಕ್ಕಳು ಇರಲಿ. ನೆಕ್ಸ್ಟ್ ಧರ್ಮ ಉಳಿಸ್ಬೇಕಾದ್ರೆ, ಹಿಂದೂ ಧರ್ಮ ಉಳಿಸ್ಬೇಕಾದ್ರೆ ಇದು ಮಾಡಲೇಬೇಕಾಗುತ್ತೆ. ನಾವು ಒಂದೊಂದು ಗೌರ್ಮೆಂಟ್ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಮನೆಗೆ 2 ಮಕ್ಕಳು ಇರಲಿ. ಈಗ ಅವರು ನಮ್ಮ ಬೇರೆ ಅನ್ಯ ಜಾತಿಗಳಿಂದ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು 8 12 ಜನ ಮಕ್ಕಳು ಇರ್ತಾರೆ. ಆದರೆ ಧರ್ಮ ಉಳಿಬೇಕಾದ್ರೆ ಮನೆಗೆ ಇಬ್ಬರಿರಲಿ. ಪೆಟ್ ಪೇರೆಂಟ್ಸ್ ಅಂತ ನಾವೀಗ ಜಾತಿಗಳ ಬಗ್ಗೆ ಮಾತಾಡ್ಕೊಂಡು ಬೇಡ. ಇಲ್ಲಿ ನಾವು ದೇವರನ್ನ ಸ್ಮರಣೆ ಮಾಡ್ಬೋದು. ನಮ್ಮ ಸರ್ವೇಶ್ವರಗಳು ಇಲ್ಲಿ ಒಳ್ಳೆ ಒಂದು ದೇವ
ಕಟ್ಟಿದ್ದಾರೆ. ಇಲ್ಲಿಂದ ಈಗ ಒಂದು 7 ಕಿಲೋಮೀಟರ್ ನಮ್ಮ ಹೆನ್ನಾಗರದ ಎಲ್ಲಮ್ಮನ ತಾಯಿ ಸನ್ನಿಧಾನ ಮೇಲೆ ನಾವು 365 ದಿವಸಕ್ಕೆ ದೇವಸ್ಥಾನ ಕಟ್ಟಿ ಕುಂಭಾಭಿಷೇಕ ಮಾಡ್ತೀವಿ. ಹಳೆ ದೇವಸ್ಥಾನ ತೆಗೆದು ಇದೊಂದು ಅನೇಕ ಕಾಲದಲ್ಲಿ ಒಂದು ರೆಕಾರ್ಡ್ ಆಗಿದೆ. ಇದು ಇದೇ ಥರನೇ ಎಲ್ಲ ಕಡೆಯೂ ಧರ್ಮ ನೋಡ್ಬೇಕಾದ್ರೆ ಹಳೇ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ನೆಕ್ಸ್ಟ್ ಇನ್ನೊಂದಷ್ಟು ಪೂರ್ತಿ ಕಲ್ಲಲ್ಲೇ ಮಾಡ್ತಾ ಇದ್ದೀವಿ. ಇನ್ನು ಸಾವಿರಾರು ವರ್ಷಗಳು ಏನೂ ಆಗೋದಿಲ್ಲ. ಧರ್ಮ ಉಳಿಯಬೇಕಾದ್ರೆ ಎಲ್ಲ ಮಸೀದಿಗಳು ಮಾಡ್ತಾ ಇದ್ದಾರೆ, ಚರ್ಚ್ಗಳು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಗುರುಗಳೆಲ್ಲ ಇದ್ದಾರೆ, ಅದನ್ನು ಹೇಳಬಾರ್ದು. ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲಮ್ಮ ದೇವಿಯ ಭಕ್ತಾದಿಗಳ ಪಾದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿವೆ, ಆಶ್ರಮಗಳಿವೆ. ನನಗೆ ತಿಳಿದ ಮಟ್ಟಿಗೆ 7,000 ಮಠಗಳಿದೆ ನಮ್ಮ ಭಾರತ ದೇಶದಲ್ಲಿ. ನಾನು ಭಾಳ ದಿನಗಳಿಂದ ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ನನ್ನ ಚಿಂತನೆ. ಯಾಕೆಂತ ಹೇಳಿದ್ರೆ, ನಮ್ಮ ಭಾರತ ದೇಶವನ್ನು ಮುಸಲ್ಮಾನರು ಬಹಳ ವರ್ಷಗಳಾದರು. ಇಂಗ್ಲಿಷ್ನವರು ವ್ಯಾಪಾರಕ್ಕೋಸ್ಕರ ಬಂದು ನಮ್ಮ ಸಂಪತ್ತನ್ನೆಲ್ಲ ಲೂಟಿ ಹೊಡ್ಕೊಂಡು, ಆದ್ರೇನೂ ಸಹ ನಾವು ಒಗ್ಗಟ್ಟಾಗಬೇಕಾದ್ರೆ ಏನು ಮಾಡಬೇಕು? ಸರ್ವೇಶ್ವರು ನಾನು ಹೇಳಬೇಕು ಅಂತ ಹೇಳಿದ್ರೆ, 2 ತಿಂಗಳಿಂದ ಎಷ್ಟು ಕಷ್ಟ ಬಿದ್ದು ಇಡೀ ಕರ್ನಾಟಕವೆಲ್ಲ ಸುತ್ತಿ ಎಲ್ಲ ಸ್ವಾಮೀಜಿಗಳಿಗೆ ಹೇಳಿ ಎಲ್ಲ ಕಟೌಟ್ಗಳಾಗಿ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಹೇಳಿದ್ರೆ, ಯಾತಕ್ಕೋಸ್ಕರ ಕಟೌಟ್ ಬಂದಿದ್ದಾರೆ? ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಫಲ. ನಾವು ಏನನ್ನ ದೇವರ ಮುಂದೆ ಕೇಳಿಕೊಂಡಾಗ ಏನನ್ನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ, ಜಗತ್ತಲ್ಲಿ ಮಾನವನನ್ನು ಸೃಷ್ಟಿ ಮಾಡ್ತಾರೆ. ಪ್ರತಿಯೊಬ್ಬ ಮಾನವನು ಒಳ್ಳೆಯವನೇ, ಪ್ರತಿಯೊಬ್ಬರು ಕೆಟ್ಟವರು ಯಾರೂ ಇಲ್ಲ. ದೇವರಿಂದ ದೂರ ಆದಾಗ ಅವರು ಕೆಟ್ಟವರು ಆಗ್ತಾರೆ. ಯಾಕೆಂತ ಹೇಳಿದ್ರೆ, ನಾವು ದೇವರನ್ನು ಸ್ಮರಣೆ ಮಾಡಿದೆ, ದೇವಸ್ಥಾನಕ್ಕೆ ಹೋಗ್ತೇವೆ. ಹಾಗೆ ನಮ್ಮ ಸ್ವಾಮೀಜಿಗೆ ಹೇಳಿದ್ರು, ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು, ಧರ್ಮ ರಕ್ಷಿಸಿ ರಕ್ಷಿತ. ನಾವು ಧರ್ಮವನ್ನು ಉಳಿಸಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ನಮ್ಮ ತಾಯಿ ಹೊಟ್ಟೆಯಲ್ಲಿ ನಾವು ಇದ್ದಾಗ, ಆ ತಾಯಿ ಮಗು ಹೊಟ್ಟೆಯಲ್ಲಿದ್ದಾಗ ಖಾರವನ್ನು ತಿನ್ನಬಾರ್ದು, ಹುಳಿಯನ್ನು ಹೆಚ್ಚಾಗಿ ತಿನ್ನಬಾರ್ದು. ನಾವು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ಚಿಂತನೆಯನ್ನು ಯಾವಾಗ ಮಾಡ್ತಾರೋ ಆ ರೀತಿಯಾಗಿ ನಮ್ಮ ಧರ್ಮವನ್ನು ನಾವು ಉಳಿಸಬೇಕಾದ್ರೆ, ಅದಕ್ಕೆ ಧರ್ಮ ರಕ್ಷಿಸಿ ರಕ್ಷಿತ. ಆ ಧರ್ಮವನ್ನು ಉಳಿಸಬೇಕಾದ್ರೆ ತಾಯಿ ನಮ್ಮನ್ನ ಹೇಗೆ ರಕ್ಷಣೆ ಮಾಡಿಕೊಂಡು ನಮ್ಮನ್ನು ಬೆಳೆಸ್ತಾಳೋ ಆ ರೀತಿಯಾಗಿ ನಮ್ಮ ಧರ್ಮವನ್ನು ನಾವು ಉಳಿಸಬೇಕು. ಅದು ಯಾವ ಧರ್ಮ? ಹಾಗೆ ಸ್ವಾಮೀಜಿಗಳು ಬಹಳ ಚೆನ್ನಾಗಿ ಹೇಳಿದ್ರು, ಧರ್ಮ ಯಾವುದು? ಯಾವ ಧರ್ಮ ಅಂತ ಹೇಳಿದ್ರೆ, ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತುವಂಥದ್ದೇ ಪರಮಧರ್ಮ ಅಂತ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ರು. ನಾವು ಆ ರೀತಿಯಾಗಿಲ್ಲ. ನನಗೆ ಕಾರ್ ಬೇಕು, ನನ್ನ ಬಂಗಲೆ ಬೇಕು, ನನಗೆಲ್ಲ ಬೇಕು, ಇಡೀ ಜಗತ್ತನ್ನೇ ನಾನು ಗೆಲ್ಲಬೇಕು. ಅಲೆಕ್ಸಾಂಡರ್ ಜಗತ್ತನ್ನು ಗೆದ್ದು ಕೊನೆಗೇನಾದ, ನಾನೇನು ತೆಗೆದುಕೊಂಡೋಗಿಲ್ಲ, ಕೈಗಳನ್ನು ಮೇಲೆ ಇಟ್ಬಿಟ್ಟು ಅವನನ್ನು ಸಮಾಧಿ ಮಾಡಿದ್ರು. ನಾವು ಏನನ್ನು ಬಂದಾಗ ಭಗವಂತ ಸೃಷ್ಟಿ ಮಾಡ್ದ ನಮ್ಮನ್ನ, ಬಂದಾಗ ನಾವು ಏನೂ ತೆಗೆದುಕೊಂಡು ಬಂದಿಲ್ಲ, ನಾವು ಹೋಗುವಾಗ ಏನೂ ತೆಗೆದುಕೊಂಡು ಬಂದಿಲ್ಲ. ಆ ಮಧ್ಯಭಾಗದಲ್ಲಿ ಜೀವನ ಅನ್ನುವಂಥ ಶೈಲಿಯನ್ನು ಕೊಟ್ಟಿದ್ದಾನೆ ನಮಗೆ. ಅದರಲ್ಲಿ ಯಾವ ರೀತಿ ಜೀವನ ಮಾಡಬೇಕು? ಆಗಲೇ ಎಲ್ಲ ಸ್ವಾಮೀಜಿಗೆ ಹೇಳಿದ್ರು, ಸಂಸ್ಕಾರವನ್ನು ಕೊಟ್ಟಿದ್ರೆ, ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ರೆ ನಾವು ಕೊನೆಯವರೆಗೂ ಒಳ್ಬೇಕಾಗ್ತದೆ. ಆ ಸಂಸ್ಕಾರ ಇರಬೇಕು.
ಹರೀಶು ಪಾಪ ಹೆಂಗಿದೆ ಹರೀಶು ಅದಿರ್ಲಿ ಬಾ ಪರವಾಗಿಲ್ಲ ಇರ್ಲಿ. ಓಂ ಗಜಾನನ ಓಂ ಗಜವದನ ಹೇ ಗಜಾನನ ಓಂ ಗಜಾನನ ಓಂ ಗಜಾನನ ಓಂ ಗಜವದನ ಗಜಾನನ ಓಂ ಗಜಾನನ ಓಂ ಗಜಾನನ ಓಂ ಗಜವದನ ಮೋದಕ ಹಸ್ತ ಗಜಾನನ ಓಂ ಗಜಾನನ ಓಂ ಗಜವದನ ಮೋದಕ ಹಸ್ತ ಗಜಾನನ ಓಂ ಗಜಾನನ ಓಂ ಗಜವದನ ಮುನಿಜನ ಓಂ ಗಜವದನ ನಟನ ವಿನಾಯಕ ಗಜಾನನ ಓಂ ಗಜಾನನ ಓಂ ಗಜವದನ ನಟನ ವಿನಾಯಕ యుగమే తరములు జరగిన యుగములు సాగిన రామ కళ్యాణం సీతారామ కళ్యాణం సీతారామ కళ్యాణము అర్థమైన వైభవము సీతా కళ్యాణమే ఇలలో వైభోగమే తరములు జరగిన యుగములు మారిన రామ కళ్యాణం సీతారామ కళ్యాణం సీతారామ కళ్యాణము అర్థమైన వైభవము సీతా కళ్యాణమే ఇలలో వైభోగమే తరములు జరగిన యుగములు మారిన
ಸ್ವಾಮಿಗಳು ನಮ್ಮನ್ನು ಬರಮಾಡ್ಕೊಂಡಿದ್ದರು. ಸೊ ಅಲ್ಲಿಗೆ ನಾನು ಹೋದರೆ ಅಲ್ಲಿ ಈ ನಾಟಕವನ್ನು ಪ್ರದರ್ಶಿಸ್ತಾ ಇದ್ದರು ನಮ್ಮ ಪ್ರವೀಣ್. ನನಗೇನು ಕರೆದ್ರು ಗುರುಗಳು ಅಂತ ನನಗೆ ಗೊತ್ತಿರಲಿಲ್ಲ. ಸರಿ, ಗುರುಗಳು ನನ್ನ ಕರೆದಿದ್ದ ಉದ್ದೇಶ ಏನಂತಂದರೆ, ಇಲ್ಲಿ ನೋಡಿದ್ರು ರೇಣುಕಾ ತಾಯಿ ಇದ್ದಾಳೆ, ಕರೀಲೇಬೇಕು ಅಂತೇಳಿ ಕರೆದ್ರು. ಸರಿ, ಅವರೆಲ್ಲ ಊಟ ಮಾಡಿ ಸರ್ವೇಶ್ವರರು ಬರಲೇಬೇಕು, ಇಲ್ಲಿರಿ ನೋಡಿ ಇದ್ದರು. ಸರ್, ಪ್ರಾರಂಭದಲ್ಲಿ ನಮಗೇನಂತ ಒಂದು ಇಲ್ಲಿಲ್ಲ. ಅವ್ರು ಮಾಡಿದ್ರೆ ಆ ಪ್ರದರ್ಶನ ನೋಡಿ ಭಾರಿ ನನಗೆ ಸಂತೋಷ ಆಯಿತು. ಏನೇ ಆಗಲಿ ನಮ್ಮ ಪ್ರವೀಣ್ ಬಡಿಗೇರ್ ಇಲ್ಲಿ ಈ ಭಾಗದಲ್ಲಿ ಅವ್ರನ್ನ ಪರಿಚಯ ಮಾಡಿ ಈ ಭಾಗದಲ್ಲಿ ನಾಟಕದ ರೂಪದ ನೃತ್ಯ ನಾಟಕವನ್ನು ನೋಡಲೇಬೇಕು ಅಂತೇಳಿ ಶಪಥ ಮಾಡಿ ಅವ್ರನ್ನ ಬರೆಳಿದು. ಈಗ ಆ ತಾಯಿ ಹೆಸರೇನು ಗೊತ್ತಾಗಿಲ್ಲ. ಸಹನವರು ಸಾಕ್ಷಾತ್ ದೇವಿಯ ಒಂದು ಸ್ವರೂಪಿಯಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ನನ್ನ ಜೀವನದ ಅನುಭವ. ಆ ಅನುಭವವನ್ನು ಅವ್ರಿಗೆ ಫ್ರ್ಯಾಕ್ಚರ್ ಆಗಿದೆ ಕಾಲು, ಏನೋ ಗೊತ್ತಾಗಲಿಲ್ಲ. ಅವರ ಬದಲು ಈ ತಾಯಿ ಮಾಡಿದ್ದಾರೆ. ಇವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಲಿಯುಗದಲ್ಲಿ ಸಾಕ್ಷಾತ್ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥದ್ದು ರೇಣುಕಾದೇವಿ ಮತ್ತು ವೆಂಕಟೇಶ್ವರ ಸ್ವಾಮಿ. ಭೂಲೋಕದಲ್ಲಿ ಇವತ್ತು ನಮ್ಮನ್ನೆಲ್ಲ ಸಮಯಕ್ಕೆ ಸರಿಯಾದಂಥ ಮಳೆ ಗಾಳಿ ಎಲ್ಲ ಬರಬೇಕಾದ್ರೆ ತಾಯಿನೇ. ಹಾಗೆ ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಜಗನ್ಮಾತೆ ತಾಯಿ ಇರ್ತಾಳೆ. ಆ ತಾಯಿ ಇದ್ದು ನಮಗೆ ಅನುಭವದಲ್ಲಿ ಗೊತ್ತಿಲ್ಲ. ಯಾಕಂತಂದರೆ ಸಮಯ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಈಗೆಲ್ಲ ಕೂಡ ಮೊಬೈಲ್ಗೆ ಚಾರ್ಜರ್ ಹೆಂಗೆ ಹಾಕ್ಕೊಂಡಿದ್ರು ಹಂಗೆ ಫುಲ್ ಚಾರ್ಜರ್ ಇದೆ, ಕೇಳಲಿಕ್ಕೆ ಇಷ್ಟ ಇದೆ. ಆ ಕಬ್ಬಿಣ ಕಾದಾಗಿ ಕಟ್ಟಿದ್ರೆ ಮಾತ್ರ ಅದು ಯಾವ ರೂಪದಲ್ಲಿ ಬರ್ಬೋದು ಅಂತ ಕಬ್ಬಿಣ ತಾಟಿದೆ, ಎಲ್ಲರಿಗೂ ಬಿಸಿಯಾಗಿದೆ. ರೂಪ ತೆಗೆಯೋಣ. ಸೊ ನನಗೆ ಒಂದು ಇಟಿಕೆ ಕಾರ್ಖಾನೆಯಲ್ಲಿ ಒಂದು ಸ್ವಲ್ಪ ಮಾಡಿಕೊಂಡು 1 ಎಕರೆನಲ್ಲಿ ಕಷ್ಟ ಬಿದ್ದು ಇಟಿಕೆ ಫ್ಯಾಕ್ಟ್ರಿ ಮಾಡುವಾಗ ತಾಯಿ ಜಗನ್ಮಾತೆ ಅಲ್ಲಿದ್ದಳು ನನಗೆ ಗೊತ್ತಿಲ್ಲ. ಆವಾಗ ನಾವು ದೇವಿ ಇಲ್ಲಿದ್ದಾಳಂತೂ ಗೊತ್ತಿಲ್ಲ, ಏನಿಲ್ಲ. ಬೆಳಗ್ಗೆ ಸಾಯಂಕಾಲ ಗಂಟ ಕೆಲಸ ಮಾಡೋದು ಅಷ್ಟೇ ನಮ್ಗೆ ಗೊತ್ತಿದ್ದು. ಯಾವ ರೀತಿ ನಮ್ಮನ್ನು ಎತ್ತರವಾಗಿ ಬೆಳೆಸ್ಕೊಂಡು ಬಂದಿದ್ದಾಳೆ ಅಂತಂದರೆ ನಮಗೆ ಗೊತ್ತಿಲ್ಲ. ಹಾಗೆ ಬೆಳೆಸ್ತಾ ನನಗೆ ನಮ್ಮ 1 ಎಕರೆ ಇತ್ತು, 3 ಎಕರೆ ಆಯಿತು, 4.5 ಎಕರೆ ಆಯಿತು. ಹಾಗೆ ಈ ಮೇಲ್ಗಡೆ ತಕ್ಕಂಥ ಈ ಒಂದು ಭೂಮಿ ಸುಮಾರು ಇಲ್ಲಿ ನಮ್ಮ ಶಿವಶಂಕರ ರೆಡ್ಡಿಯವರಿದ್ದಾರೆ, ಎಲ್ಲರಿದ್ದಾರೆ. ಇದು ಒಂದು ಕಾಲದಲ್ಲಿ ಸಾನ್ನಿಧ್ಯನೇ, ತಾಯಿಯ ಸಾನ್ನಿಧ್ಯನೇ ಈ ಭೂಮಿ ಫುಲ್ ಕಂಪ್ಲೀಟಾಗಿ. ಇಲ್ಲಿ ಸಾವಿರಾರು ವರ್ಷಗಳಲ್ಲಿ ಇಂತಹ ಒಂದು ದೊಡ್ಡ ದೇವಸ್ಥಾನ ನೋಡಿ, ಯಾವ ರೀತಿ ಇಷ್ಟೊತ್ತು ಗಂಟೆ ಇಲ್ಲ, ಈ ಗಂಟೆ ಹೊಡೆದು ಸರಿ ಇದೆ ಅಂತ ಶಕುನ ಆಯಿತು. 100ಕ್ಕೆ ಕೋಟಿ ಭಾಗ. ಆಗ ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸರ್ಕಾರದ ಒಂದು ಕಾಲದಲ್ಲಿ ರಾಜರಾಗಿರ್ತದೆ. ಆ ರಾಜರು ಏನಂತಂದರೆ ಮಾಯಸಂದ್ರ ಭಾಗದಲ್ಲಿ ಬ್ರಾಹ್ಮಣರ ಅಗ್ರಹಾರ ಅಂತ ಇರ್ತದೆ. ಬ್ರಾಹ್ಮಣರಿಗೆ ವಿಪರೀತ ಆ ಕಾಲದಲ್ಲಿ ಅಗ್ರಹಾರ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಅಗ್ರಹಾರ ಅಂತಂದರೆ ಬ್ರಾಹ್ಮಣರದ ಒಂದು ಹಳ್ಳಿ ಇರ್ತದೆ. ಅದರಲ್ಲಿ ಅವರು 100 ಎಕರೆನಲ್ಲಿ ಇರ್ತದೆ. ಎಲ್ಲ ಸಾನ್ನಿಧ್ಯಗಳೆಲ್ಲ ನಾಶ ಆಗಿರ್ತದೆ. ನಾಶ ಆಗಿ ಆ ಶಕ್ತಿ ಇಲ್ಲಿ ಈ ಭೂಮಿನಲ್ಲಿ ಉಳ್ಕೊಂಡಿರ್ತದೆ. ಆ ಶಕ್ತಿ ಭೂಮಿ ಉಳ್ಕೊಂಡಿದ್ದಾಗ ಈ ಭೂಮಿ ನಮ್ಮ ಸರ್ವೆ ನಂಬರ್, ಆ ಸರ್ವೆ ನಂಬರ್ ಇಲ್ಲ, ಪೂರ್ತಿ ಭೂಮಿನೇ. ಆ ಭೂಮಿನಲ್ಲಿ ಆ ಶಕ್ತಿ ಉಳ್ಕೊಂಡಿದ್ಮೇಲೆ ಆ ತಾಯಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ನನಗೆ ಈ ಅನುಭವದ ಏನೂ ಗೊತ್ತಿಲ್ಲ. ನನ್ನ ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಅವರು ಕೆಲಸಗಾರರು ಹೇಳ್ತಾಯಿದ್ರು, ನಿಮಗೆ ಯಾರೋ ಜ್ಯೋತಿಷ್ಯರ ಹತ್ರ ಹೋದರೂ ಕೂಡ ನಿಮ್ಮ ಓನರ್ಗೆ ಹೇಳಿ ಒಂದು ಸಾನ್ನಿಧ್ಯ ಮಾಡಬೇಕು ಅಂತೇಳಿ ಹೇಳ್ತಾಯಿದ್ರು. ನನಗೆ ಈ ಸಾನ್ನಿಧ್ಯ ಸಾಮಾನ್ಯ ಕಡ್ಡಿ ಆಗಲಿ ಉದ್ಬತ್ತಿ ಕರ್ಪೂರ ಅವೆಲ್ಲ ನಮ್ಗೆ ಗೊತ್ತಿಲ್ಲ, ಪೂಜೆನೂ ಗೊತ್ತಿಲ್ಲ. ನಾವು ಬರೀ ಕಾಯಕ ಮಾತ್ರ ಮಾಡ್ತಾಯಿದ್ದೆ. ಆಗ ನಮ್ಮ ಸಂಪೆಗೆ ಅಂತ ರೈಟ್ರ್ ಇದ್ದ, ಅವನು ಎಷ್ಟು ಹೇಳ್ದ ನಾನು ಕೇಳಿಲ್ಲ. ಆಗ ನನಗೆ ಈ ಒಂದು ಭೂಮಿ ಸೇಲ್ ಮಾಡಲಿಕ್ಕೆ ಎಡನಹಳ್ಳಿಯಿಂದ ಕೃಷ್ಣಪ್ಪ ಅಂತೇಳಿ ಹತ್ತಿಬೆಲೆ ಒಬ್ಬ ಸಾಹೇಬಿದ್ದ, 2 ಜನ ತಗೊಂಡಿದ್ದರು. ಯಾವತ್ತು ತಗೊಂಡಿದ್ರು ಅಂದರೆ ಈ ಭೂಮಿ ಸುಮಾರು ಒಂದು 95ರಲ್ಲಿ ತಗೊಂಡಿರ್ತಾರೆ. 95ರಲ್ಲಿ ತಗೊಂಡು 92ರಲ್ಲಿ ತಗೊಂಡಿರ್ತಾರೆ. 96, 97 ಜಮೀನು ವಿಪರೀತ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಗ್ತದೆ. ಅವ್ರೇನು ಮಾಡ್ತಾರೆ, ಒಂದು
ಸ್ವಲ್ಪ ತಗೊಂಡು ಅವರು 4.5 ಲಕ್ಷಕ್ಕೆ ಈ ಭೂಮಿ ಮಾರಾಟ ಮಾಡಬೇಕು ಅಂದ್ಕೊಂಡಿರ್ತಾರೆ, ಯಾರೂ ತಗೊಂಡಿರಲ್ಲ. ಆಗ ಅವನಿಗೆ ಅನುಭವದಲ್ಲಿ ಗೊತ್ತಿರ್ತದೆ, ಈ ಭೂಮಿನಲ್ಲಿ ಸರ್ಪ ಒಂದೇ ಒಂದು ಒಳಗಡೆ ಎಂಟ್ರಿ ಮಾಡಿಸಲ್ಲ ಅವ್ರನ್ನ ಯಾರನ್ನು, ತಾಯಿನೇ ಜಗನ್ಮಾತೆ, ಅದು ಹೇಳಿರಲಿಲ್ಲ. ಆಗೇನಾಗ್ತದೆ, ಈ ಯಾವಾಗ ಅವನು ಇನ್ನು ಬೆಲೆ ಬರಲಿ ನಾವು ಹೊತ್ತಿಗೆ ಸರ್ಪ ಅಡ್ಡ ಆಗ್ತದೆ, ಅಡ್ಡ ಆದರೆ ಅವ್ನಿಗೆ ಗೊತ್ತಿಲ್ಲ, ಏನೋ ಒಂದು ಸರ್ಪ ಅಂತ ನೆಮ್ಮದಿಗೆ ಇರ್ತಾನೆ, ಇನ್ನೊಂದಷ್ಟು ಬೆಲೆ ಬರಲಿ ಅಂತ ಕಾಯ್ತಾನೆ, ಅಷ್ಟೊತ್ತಿಗೆ ಅವನ ನಾಶ ಆಗಿರ್ತಾನೆ ಪೂರ. ಅದರ ಹಿಂದೆ ಹಿಸ್ಟ್ರಿ ಪ್ರತಿಯೊಬ್ಬರು ಕೂಡ ಬಿಟ್ಟು ಬಿಟ್ಟು ಮಾರ್ಕೊಂಡು ಬಂದಿರೋರೆ, ಯಾರು ಕೂಡ ಉದ್ಧಾರ ಆಗಿರಲಿಲ್ಲ. ಆಗ ಇವನು ನನಗೆ ಮಾರಾಟ ಆಗ್ತದೆ ಅಂತೇಳಿ ನನಗೊಂದು ವಿಷಯ ತಿಳಿಸಿದ್ರು, ಯಾರು ಇದ್ದರೆ ಹೇಳಿ ಅಂತ. ನಾನು ಸುಮಾರು ಜನಕ್ಕೆ ಈ ಭೂಮಿನ ತೋರಿಸಿ ಯಾರೂ ಬೇಡ ಅಂತಾನೆ. ಆಗ ಒಂದು ಇಚ್ಚಂಗೂರಲ್ಲಿ ಒಬ್ಬರು ರಮೇಶಪ್ಪ ಅಂತ ಇರ್ತಾರೆ, ಅವ್ರು ನೋಡ್ಲಿಕ್ಕೆ ಬಂದಾಗ ಈ ಭೂಮಿ ಯಾರೋ ಬಂದಿರ್ತಾರಂತೆ, ಅವರು ರಮೇಶಪ್ಪನ ಕೇಳ್ತಾರಂತೆ ಏನಂತ, ಇಲ್ಲೊಂದು ಸಾನ್ನಿಧ್ಯ ಇರ್ತದೆ, ನಿಮಗೇನೋ ಗೊತ್ತಾ ಅಂತ. ಬೆಳಗ್ಗೆ 7 ಗಂಟೆಗೆ. ಅವಾಗ ನಮಗೇನು ಗೊತ್ತಿಲ್ಲ, ಇಲ್ಲಪ್ಪ ಇಲ್ಲಿ ಸಾನ್ನಿಧ್ಯ ಯಾವುದೂ ಇಲ್ಲ ಅಂತ. ಅವ್ರು ಯಾವುದೋ ಜ್ಯೋತಿಷ್ಯ ನೋಡ್ಕೊಂಡು ಒಳ್ಳೆಯವ್ರು ನೋಡ್ಕೊಂಡು ಬಂದಿರ್ತಾರೆ, ಅವ್ರು ಯಾರು ಅಂತ ಮುಖ ನೋಡಿರಲ್ಲ. ಆಗ ಅದು ಬಿಟ್ಟಿರ್ತಾರೆ, ಇವರು ಕೂಡ ಪೂರ್ತಿ ನಾಶ ಆಗಿರ್ತಾರೆ. ನಮ್ಮನ್ನು ಎಷ್ಟೋ ಪ್ರೆಷರ್ ಕೊಡ್ತಾರೆ, ಯಾರು ಇದ್ದರೆ ನೋಡಿ ಅಂತ. ಆಗ ನಾನು 98ರಿಂದ ಪ್ರಯತ್ನ ಪಡ್ತೀನಿ, ಆಗಲಿಲ್ಲ. 2002ರಲ್ಲಿ ಏನು ಮಾಡ್ತಾರೆ, 1ರಲ್ಲಿ ಜಮೀನು ಯಾವುದೇ ಕಾರಣಕ್ಕೆ ನೀನೇ ಇಟ್ಕೊ ಅಂತಂದರೆ ಹತ್ತು ಬೆಲೆಯವರು, ನನ್ನ ಹತ್ರ ಹಣ ಇಲ್ಲಪ್ಪ, ನಾನು ಹೆಂಗೆ ಇಟ್ಕೊಳ್ಳಿ ಭೂಮಿನ ಅಂತ. ನೆಕ್ಸ್ಟ್ ಡೇ ಬಂದು ಅವನೇನು ಮಾಡ್ತಾನೆ ಅಂದರೆ, ಹಣ ಬೇಡ, ನೀನು ಭೂಮಿ ರಿಜಿಸ್ಟ್ರೇಷನ್ ಮಾಡ್ಕೊ, ಅರ್ಧ ದುಡ್ಡು ಕೊಡು ಅಂತ ಹೇಳ್ತಾರೆ. ಅವಾಗ ರಾತ್ರಿ ಎಲ್ಲ ಥಿಂಕ್ ಮಾಡಿ ಏನು ಹಿಂಗೆ ಹೇಳ್ತಾನೆ ಇವನು ಅಂತೇಳಿ ನನಗೆ ಯಾಕೆ ಡೌಟ್ ಬಂತು. ದುಡ್ಡಿಲ್ಲ ಏನಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊ ಅಂತಾನಲ್ಲ, ಹೆಂಗೆ ಅಂತ. ಅರ್ಧ ದುಡ್ಡು ಕೊಡು, ನಿನ್ನ ನಂಬಿಕೆ ಐತೆ ಅಂತ. ಸರಿ, ಅವನು ಪ್ರೀತಿ ವಿಶ್ವಾಸ ಕೇಳಿರ್ತಾನೆ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳ್ತೀನಿ. ಸರ್ ಹೊರಡ್ತೀನಿ. ಲಾಸ್ಟಿಗೆ ವ್ಯಾಪಾರಕ್ಕೆ ಹೋಗ್ತೀವಿ. 3,45,000 ರೂಪಾಯಿ ಫೈನಲ್ ಆಗ್ತದೆ. ಇನ್ನು ಸಾವಿರಾರು ವರ್ಷ ಇಲ್ಲ, 2002ರಲ್ಲಿ 1 ಎಕರೆ. ಅದರಲ್ಲಿ ನನ್ನ ಫ್ರೆಂಡ್ಗೊಂದು ಅರ್ಧ, ನಾವೊಂದು ಅರ್ಧ, 2.5 ಎಕರೆ ಜಮೀನು, ಆ ಕಡೆ 2.5, 5 ಎಕರೆ ತಗೊತೀವಿ. ಅರ್ಧ ಕೊಟ್ಟು ತಗೊತೀವಿ. ಅರ್ಧ ಕೊಟ್ಟು ತಗೊಂಡಾಗ ಈ ಭೂಮಿ ನಮ್ಮ ಹ್ಯಾಂಡವ್ರಿಗೆ ಬರುತ್ತೆ. ನಮ್ಮ ಹ್ಯಾಂಡವ್ರಿಗೆ ಬಂದಾಗ ನಮಗೆ ಸೂಚನೆ ತಿರ್ಗಾ ಪ್ರಾರಂಭ ಆಗ್ತದೆ. ನನ್ನ ಎಲ್ಲಿ ಹೋದರೂ ಕೂಡ ಎಲೆಕ್ಟ್ರಾನಿಕ್ಸ್ ಹೈವೇನಲ್ಲಿ ಅಡ್ಡ ಬರುತ್ತೆ, ಗೆಸ್ಟ್ ಲೈನಲ್ಲಿ ಅಡ್ಡ ಬರ್ತದೆ, ಮಂಜನಹಳ್ಳಿ ರೋಡ್ ಆಗುತ್ತೆ. ಪೂರ್ತಿ ನನ್ನ ಯಾವ ಕಾರಣಕ್ಕೂ ವೆಹಿಕಲ್ ಮುಂದೆ ಪಾಸ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಏನು ಮಾಡೋದು ಅಂತ ದಿಕ್ಕು ತೋರಿಸಿಲ್ಲ. ಆಗ ನನಗೆ ಈ ಪೂಜೆಗಳು, ಈ ಶಾಸ್ತ್ರಗಳು, ಜ್ಯೋತಿಷಗಳು ನನಗೆ ಗೊತ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ, ಅನುಭವದಲ್ಲೂ ಗೊತ್ತಿಲ್ಲ. ನಂಬ್ತಿರೋ ಬಿಡ್ತಿರೋ ತಾಯಿ ಮುಂದೆ ಹೇಳ್ತೀನಿ. ನಮ್ಮದು 3 ಲಾರಿ ಇತ್ತು, ಬಿಸ್ನೆಸ್ ಬೇಕಾದಷ್ಟಿತ್ತು. ಆಡುಗೋಡಿನಲ್ಲಿ ಬಿದ್ದಿದ್ದ ಲಾರಿ ಅರ್ಧ ಕಿಲೋಮೀಟ್ರ್ ಪಲ್ಟಿ ಹೊಡ್ಕೊಂಡು ಒಬ್ರಿಗೊಂದು ಅನ್ಯಾಯ, ಒಂದೇ ಒಂದು ರಕ್ತ ಬಂದಿಲ್ಲ. ಈ ಪಲ್ಟಿ ಹೊಡಿತು, ಏನಾಗಿಲ್ಲ, ಒಂದು ಕೇಸ್ ಇಲ್ಲ. ಮತ್ತೆ ಇನ್ನೊಂದು ಸರಿ ಕನಕಪುರ ರೋಡಲ್ಲಿ ದೊಡ್ಡ ಹಳ್ಳ ಹೊಡೆದಿದ್ದು ಜಾಸ್ತಿನೇ ಬೆಂಡಾಗಿ ಮರ ಮೇಲೆ ಬಿದ್ದು ಒಬ್ರಿಗೂ ಆಕ್ಸಿಡೆಂಟು, ಒಬ್ರಿಗೂ ರಕ್ತ ಇಲ್ಲ, ಅದು ಆಯಿತು. ಮತ್ತು ಇನ್ನೊಂದು ಸರಿ ಲಾರಿ 3 ಪಲ್ಟಿ ಹೊಡಿತು ಈ ಊರಲ್ಲಿ. ಒಂದು ಸ್ಟಾರ್ಟಿಂಗಲ್ಲಿ ಅದು ಒಬ್ಬರು ತೀರೋ ಹೋಗ್ಬಿಟ್ರು ಸ್ಟಾರ್ಟಿಂಗಲ್ಲಿ. ಆ ಹೆಸರು ಚಾಮುಂಡೇಶ್ವರಿ ಅಂತ ಇಟ್ಟಿದ್ವಿ, ಅದು ಕೂಡ ಬಚಾವಾಯಿತು ಒಂದೇ ಸರಿ. ಮತ್ತು ವೀರಸಂದ್ರ ಗೇಟಲ್ಲಿ ಬ್ರೇಕ್ ಫೇಲ್ ಆಗಿ ಹೊಡೆದಿದ್ದಕ್ಕೆ 10 ಜನ ಲಾರಿನಲ್ಲಿದ್ದರು. ಆಪೋಸಿಟ್ ಬಂದ್ರೂ ಸಾವಿರಾರು ಜನ ಹೋಗ್ಬಿಡ್ತಾಯಿದ್ದು, 100 ಜನ ಅಲ್ಲ, ಎಲ್ಲ ಅಲ್ಲಿ ಕಾಪಾಡ್ತು. ಅವು ಕೂಡ ನಮಗೆ ಅನುಭವ ಬಂದಿಲ್ಲ. ಲಾಸ್ಟಲ್ಲಿ ನನಗೇನೂ ಒಂದು ಚೂರು ಎಲ್ಲ ಕಳ್ಕೊಂಬಿಟ್ವಿ. ಆವಾಗ ಜ್ಯೋತಿಷ್ಯರ ಮುಖಾಂತರವಾಗಿ ನಾನು ಸ್ಕ್ಯಾನಿಂಗ್ ರಿಸರ್ಚ್ ಮಾಡೋಕ್ಕೆ ಹೋದೆ. ಈ ಜ್ಯೋತಿಷ್ಯ ಏನು, ಈ ಪೂಜೆ ಏನು, ಈ ದೇವ್ರ ಮೈ ಮೇಲೆ ಬರೋದು ಹೆಂಗೆ, ಯಾವ ಥರ ಅಂಥೇಳಿ ನಾನು ಏನು ಮಾಡಿದೆ ಅಂದರೆ ರಿಸರ್ಚ್ ಸಂಶೋಧನೆಗೆ ಹೋದೆ. ಎಲ್ಲ ಅರ್ಚಕರ ಹತ್ರ ಹೋಗೋದು, ಏನಂತೆಲ್ಲ ಕೇಳೋದು. ಆಗ ಹೇಳಿದ್ರು, ಆ ಕಾಲದಲ್ಲಿ ಆಕಾಶವಾಣಿ ಶಬ್ದ ಕೇಳ್ತಾ ಇತ್ತು. ಈ ಕಾಲದಲ್ಲಿ ಯಾರ್ದನ್ನ ಮೈ ಮೇಲೆ ಬಂದು ಹೇಳ್ತಾರೆ ಅನ್ನೋ ಒಂದು ವಿಷಯನ ಅವರು ಹೇಳಿದ್ರು, ಒಂದು ಅರ್ಚಕರು ಕೂಡಲಲ್ಲಿ. ಸರ್, ಹಾಗೆ ನಾನೇನು ಮಾಡಿದೆ, ತುಂಬ ಲಾಸ್ ಆಯಿತು. ಎಷ್ಟು ಸಂಪತ್ತಿತ್ತು ಆ ಸಂಪತ್ತೆಲ್ಲ ಕಳ್ಕೊಂಡ್ವಿ. ಆ ಸಂಪತ್ತೆಲ್ಲ ಕಳ್ಕೊಂಡು ನಂತರ ಏನು ಮಾಡಿದ್ವಿ ಅಂತಂದರೆ,
ಇವು ಒಂದು ಕೃಷ್ಣಗಿರಿ ಅಂತ ಒಂದು ನಮ್ಮ ಸ್ನೇಹಿತರು ಇದರಲ್ಲಿ ಹೋದ್ವಿ. ಅಲ್ಲಿ ತಾಯಿನ ಒಂದು ಹೆಂಚಿನ ಒಂದು ರೂಮ್ ಕಟ್ಟಿ ಮಲಗಿಸಿದ್ರು. ಸರಿ, ಒಂದು ಕಾಳಿಕಾದೇವಿನ ಒಂದು ಸ್ಕ್ಯಾಚಲ್ಲಿ ಕೂತ್ಕೊಂಡಿದ್ರು. ಎಲ್ಲ ಏನೋ ಕೇಳ್ತಾಯಿದ್ರು ಅವರು. ಆವಾಗ ನಮಗೆ ಜ್ಯೋತಿಷ್ಯ ಕೇಳಲಿಕ್ಕೆ ಇಷ್ಟ ಇರಲಿಲ್ಲ. ನಾನು ಸುಮ್ಮನೆ ಹೋಗಿದ್ದೆ. ಅಲ್ಲಿ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಅವನು ಕರೀರಿ ಅಂದರು. ಬಂದ್ವಿ. ನಿಮ್ಮ ಮನೆಯಲ್ಲಿ 2 ಹೆಣ್ಮಕ್ಳು ಹುಟ್ಟಬೇಕು ಅಂದರು. ಹೇಳ್ಕೊಟ್ನ ನಾನು. 1, 2 ಸತ್ಯನಾ? ಒಪ್ಕೊಂತೀರಿದು? ಹಾಂ, ಏನೋ ನೋಡಿದ್ದೀನಿ ನಾನು ಕೊಡಿ ಅಂತ ಹೇಳಿದ್ನ. ಕರೆಕ್ಟಾ? ಆ ಒಂದು 2 ಗಂಟೆ ಹೊಡೀತು. ಅರ್ಥ ಆಯ್ತಲ್ಲ? ಸೊ ಅದು ನಾನು ನನಗೆ ಗೊತ್ತಿದ್ದು ಸ್ವಲ್ಪ ಸುತ್ತಮುತ್ತ ನೋಡಿ ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ ಇವರಿಗೆ ಅಂತ. ಆಗ ನೋಡ್ತೀನಿ ಒಳಗಡೆ ತಾಯಿ ಮಲಗಿದ್ದಾಳೆ, ಎಲ್ಲಮ್ಮ ಚಾಮುಂಡೇಶ್ವರಿ ಇದ್ದಾಳೆ. ಆಗ ಅವರು ನಿಮ್ಮ ಜಾಗಕ್ಕೆ ಬರ್ತೀನಿ ನೋಡ್ತೀನಿ ಅಂತಂದರು. ಸೊ ಅವರು 1 ವಾರ ಬಿಟ್ಕೊಂಡ್ಬಂದರು. ಬಂದರೆ ಇದೆಲ್ಲ ಫ್ಯಾಕ್ಟ್ರಿ ಇತ್ತು. ಅದು ಹೇಳಿದ್ರು ಅವರು, ನೋಡು ನೀನು ಉದ್ಧಾರ ಆಗಬೇಕಾದ್ರೆ ಚಾಮುಂಡೇಶ್ವರಿ ಒಬ್ಳು ಹುಟ್ಟಬೇಕು, ಎಲ್ಲಮ್ಮನ ಹುಟ್ಟಬೇಕು. ನೀನಿದು ಮಾಡಿದ್ರೆ ಪೂರ್ವಾಭಿಮುಖನಿಂದ ನಿನಗೆ ಫ್ಯಾಕ್ಟ್ರಿ ನಡೀತದೆ ಅಂತ ಹೇಳಿದ್ರು. ಹಾಗೆ ಪ್ರಕಾರವಾಗಿ ಅವನು ನಂಬ್ದಿರ ತಿರ್ಗಾ ರಿಸರ್ಚ್ಗೆ ಹೋದೆ. ಇವನು ಹೆಂಗೆ ನಂಬಿಡೋದು? ತಿರ್ಗಾ ಮತ್ತೆ ಪೂರ ಕೆಳಮಟ್ಟಿಗೆ ಬಂದೆ. ಪೂರ ಡೌನ್ ಬಂದ್ಬಿಟ್ಟು ಕೆಳಗಡೆ ಬಂತು. ಲಾಸ್ಟಲ್ಲಿ ಹುಚ್ಚಿನ ಥರ ಇದ್ವಿ. ಆಮೇಲೆ ಕಂಡು ಹಿಡ್ಕೊಂಡು ಒಂದು ಅಷ್ಟಮಂಗಳ ಪ್ರಶ್ನೆಗೆ ಹೋದ್ವಿ. ಅಷ್ಟಮಂಗಳ ಪ್ರಶ್ನೆಯಲ್ಲಿ ಒಂದು ಅರ್ಧ ಮಾಹಿತಿ ಸಿಕ್ತು. ಮತ್ತು ಅರ್ಧ ಮಾಹಿತಿ ಪೂರ್ಣ ಗೊತ್ತಾಯಿತು. ತಾಯಿನ ಸನ್ನಿಧಾನನ ನಾವು ಸತ್ಯ ಹೇಳ್ತೀವಿ, ನನಗೆ ಗೊತ್ತಿಲ್ಲ, 3 ಕೋಟಿ 2 ಸುಮಾರು ದುಡ್ಡೆಲ್ಲ ಲಾಸ್ ಆಯಿತು. ಎಲ್ಲ ಇಟ್ಟಿಗೆ ಫ್ಯಾಕ್ಟ್ರಿ ಎಲ್ಲ ಕಪ್ಪಾಗಿ ಲಾಸ್ಟಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಗುರುಗಳು ಕೇಳಿದೆ, ಸ್ಟಾಪ್ ಮಾಡಿಬಿಡಿ ಈ ಫ್ಯಾಕ್ಟ್ರಿನ, ಬೇಡ ಅಂತ. ಹಾಗೆಲ್ಲ ಆಗಲ್ಲ ಅಂತೇಳಿ ಇನ್ನೊಬ್ಬರು ಗುರುಗಳು ಹಿಡಿದ್ವಿ. ಈಗ ಮಧ್ಯಾಹ್ನ ಪೂಜೆ ಮಾಡಿದಾರಲ್ಲ ಪ್ರವೀಣ್ ತಂತ್ರಿಗಳನ್ನು, ಅವರು ದುಬೈನಲ್ಲಿದ್ದರೆ ಅವ್ರನ್ನ ಮಾಹಿತಿ ಕಳ್ಕೊಂಡು ಅಷ್ಟಮಂಗಳ ಪ್ರಶ್ನೆ ನಾನು ಒಂದು ಬಿಲ್ಡಿಂಗ್ ಮಾಡಿ ಅದು ಆಗೋಗ 50,000 ರೂಪಾಯಿ ಪ್ರಶ್ನೆ ಕೇಳಲಿಕ್ಕೆ, ಪೂಜೆ ಮಾಡಲಿಕ್ಕೆ 2.5 ಲಕ್ಷ. ಒಂದು ಬಿಲ್ಡಿಂಗ್ ಮಾರಿ 40 ಲಕ್ಷಕ್ಕೆ 5 ಲಕ್ಷಕ್ಕೆ 2.5 ಲಕ್ಷ ಕೊಟ್ಟು ಪೂಜೆ ಮಾಡಿಸಿ 2.5 ಲಕ್ಷ ಇದ್ದಿಲ್ ತಂದು ಪ್ರಾರಂಭ ಮಾಡಿ ಅಮ್ಮನ ಸನ್ನಿಧಾನ. ನಾನು ಇಷ್ಟು ದೇವಸ್ಥಾನ ಕಟ್ತೀವಿ ಅಂತ ಫೌಂಡೇಶನ್ 100% ಅಲ್ಲ, 1000% ಇಲ್ಲ. ನಾನು 9ಕ್ಕೆ 9 ಕಟ್ಟಿ ಈ ಒಂದು ಸಾನ್ನಿಧ್ಯವನ್ನು ನಾನು ಕಷ್ಟನ ಪರಿಹಾರ ಮಾಡ್ಕೊಬೇಕು ಅಂತೇಳಿ ಮಾಡಿದೆ. ಈ ತಾಯಿ ಇರೋದು ನನಗೆ ಗೊತ್ತಿಲ್ಲ, ಮಹಿಷಮರ್ದಿನಿ ತಾಯಿ ಇರೋದು ಗೊತ್ತಿಲ್ಲ ನನಗೆ. ಸಾನ್ನಿಧ್ಯ ಈ ಅಮ್ಮನ 600 ವರ್ಷ, ಅಮ್ಮನ 2 ವರ್ಷ ನನಗೆ ಗೊತ್ತಿಲ್ಲದೆ ಇರೋದು. ಹಾಗೇನಾಯಿತು, ಈ ಸಾನ್ನಿಧ್ಯವನ್ನು ಫೌಂಡೇಶನ್ ನಾವು ತೆಗೆದ್ರೆ ಎಂಥವರು ಅದಕ್ಕೆ ಶಿಲ್ಪಿಗಳು, ಸಪ್ತಿಗಳು ಅಂತಂದರೆ ಸುಬ್ರಹ್ಮಣ್ಯ ಭಟ್ರು ಅಂತ ಉಡುಪಿ ಡಿಸ್ಟಿಕ್ಕೇ ಇವತ್ತು ಫೇಮಸ್ ಅವರು, ಇಡೀ ಎಂಟೈರ್ ಸೆಂಟ್ರಲ್ ಗೌರ್ಮೆಂಟ್ ಅವರು. ಅಂಥ ವಿದ್ಯಾವಂತರು. ಅವ್ರು ಫೌಂಡೇಶನ್ ಹಾಕ್ಬಿಟ್ಟು ಬಂದರೆ ಬೆಳಗ್ಗೆ ಇನ್ನೊಂದು ಉಲ್ಟಾ ಆಗೋದು. ಲಾಸ್ಟಿಗೆ ಹುಚ್ಚರಾಗಿ ಫೌಂಡೇಶನ್ ಹಾಕಿಲ್ಲೆಲ್ಲ ಮಣ್ಣು ತೆಗೆದು 10 ಅಡಿ ಮಣ್ಣು ತೆಗೆದು ತಿರ್ಗಾ ಮಟ್ಟ ಮಾಡಿ ತಿರ್ಗಾ ಮಾಡೋಕ್ಕಾಗಿಲ್ಲ. 3 ಅಡಿ ಸ್ಟಾಪ್ ಆಗೋದು ಕೆಲಸ. ಎಲ್ಲ ಇದೆ, ಮಣ್ಣಿದೆ. ನನ್ನ ಕಣ್ಣಿಗೆ ಸರ್ಪ ಕಾಣಿಸ್ತಾ ಇಲ್ಲ. ಆ ಸರ್ಪ ಬೇರೆಯವ್ರಿಗೆ ಹೇಳ್ತಾಯಿದ್ದು ಕಾವಲಿರೋದು. ಆಗ ನಾನು ಏನು ಮಾಡೋದು ಅಂತ ದಿಕ್ಕು ತೋರಿಸಿಲ್ಲ, ನಿಂತೋಯ್ತು. ನಮ್ಮ ಗುರುಗಳು ಆವಾಗ ಪರಿಚಯ ಆದರು, ಸ್ಟಾಪ್ ಆಯಿತು. ಲಾಸ್ಟಲ್ಲಿ ಕಂಡಿಡಿಯೋಕ್ಕೆ ಯಾರಿಂದ ಆಗಲಿಲ್ಲ. ಒಂದು ದೇವಿ ಅಂತಾರೆ, ಯಾವ ದೇವಿ ಅಂತ ಕಂಡಿಡಿಯೋಕ್ಕೆ ಆಗಿಲ್ಲ. ಕೊನೆಗೆ ನನ್ನ ಕನಸಲ್ಲಿ ಸಾಕ್ಷಾತ್ ತಾಯಿ ಬಂದು ಕನಸಲ್ಲಿ ಹೇಳಿ ಯಾವ ರೀತಿ ಮಾಡಬೇಕು ಅಂತ ಈ ತಾಯಿ ಹೇಳಿ, ಆಮೇಲೆ ನಾನೇನು ಮಾಡಿದೆ, ಇಮ್ಮಿಡಿಯೇಟ್ಲಿ ಪ್ರಶ್ನೆಗೆ ಹೋದೆ. ಇವತ್ತು ಬಂದಿರೋರು ಕೇಳಿದ್ರು ಆ ತಾಯಿನೇ ಅಂತೇಳಿ. ಈ ತಾಯಿ ಯಾಮಾರಿಸಿಲ್ಲ ನಮ್ಮನ್ನು, ಕಂಡಿಡಿಸೋಕ್ಕೆ ಆಗಿಲ್ಲ. ಭಾರಿ ಕೆಲಸ ಕೊಟ್ಟಳು. ಈ ಮುಖವಾಡ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ತಪ್ಪಾಯಿತು ಅಂತೇಳಿ ಮಾರಿಯಮ್ಮನ ಗುಡಿನಲ್ಲಿ ಹೋದ್ವಿ. ಪೂಜೆ ಮಾಡೋಕ್ಕೆ ತಪ್ಪಾಯ್ತು ಅಂತ ಹೋದ್ವಿ. 2 ಹಾರ ಹಾಕಿದ್ವಿ, ಪೂಜೆ ಕಳಿಸ್ವಿ. ನಾನು ಮಂಗಳಾರತಿ ಎತ್ತ ಹೊತ್ತಿಗೆ 2 ಹಾರ ಎತ್ತು ಬಿಸಾಕ್ಬಿಟ್ಲು ಕೇಳಿದ್ದ. ಇಲ್ಲಿ ಎಲ್ಲರೂ ಕೂಡ ಭಯಂಕರ ಭಯ ಬಿದ್ದರು. ಆ ಭಯಂಕರ ಭಯ ಬಿದ್ದು ಲಾಸ್ಟಿಗೆ ತಪ್ಪಾಯಿತು ಅಂತ ಕಾಣಿಕೆ ಹಾಕಿದ್ವಿ. ಆ ತಾಯಿ ಅಂತ ಈ ತಾಯಿ ಅಲ್ಲಿರೋದು ನಮ್ಗೆ ಗೊತ್ತಿಲ್ಲ. ಸೊ ಆಮೇಲೆ ಅದನ್ನು ಕಂಡುಹಿಡಿಯೋದಕ್ಕೆ ತಿರ್ಗಾ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಲಾಸ್ಟಿಗೆ ಅವರಿಂದ ಆಗಲಿಲ್ಲ. ನಮಗೆಲ್ಲ ಪ್ರಾಣದ ಕುತ್ತು ಬಂತು. ಇನ್ನೇನು ಪ್ರಾಣ ಇನ್ನು ಕೊನೆ 90%ಇತ್ತು. ಆಗಲೇ ಈ ತಾಯಿ ನಮ್ಮನ್ನು ಕಾಪಾಡ್ಕೊಂಬಂದ್ಲು. ಆ ತಾಯಿ ಕೆಲಸ ಕೊಟ್ಟಲು. ಆಮೇಲೆ ಯಾರೋ ಒಬ್ಬ ಮನುಷ್ಯ ಹರಿಶ್ಚಂದ್ರಾಚಾರ್ಯ ಅಂತೇಳಿ ಅವರು ಉಮೇಶ್ ಗುರೂಜಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅಂತಂದರು. ಅಲ್ಲಿ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ
ಅವರು ಚಾಮುಂಡೇಶ್ವರಿ ಆರಾಧಕರಾಗಿರ್ತಾರೆ. ಅಲ್ಲೂ ಇದಕ್ಕೆ ಡೀಟೇಲ್ ಎಲ್ಲ ಮಾಹಿತಿ ಸ್ಕ್ಯಾನಿಂಗ್ ಮಾಡಿ ಎಲ್ಲ ಕಂಡುಹಿಡಿದು ಆ ತಾಯಿನ ಮಳೆ ಎಲ್ಲೂ ಪ್ರಪಂಚದಲ್ಲ ಅಂಥ ಮಳೆಯಲ್ಲಿ ಒಂದು ದಿವಸ ಲೇಟಾಗಿಲ್ಲ. 4 ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಯಿತು. 4 ತಿಂಗಳು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಈಗ ಈ ವರ್ಷದಲ್ಲಿ ಸ್ವಲ್ಪ ಬಿಡುಗಡೆ ಮಾಡಿದ್ದಾರೆ. ಒಂದು 50-60% ಇನ್ನೂ ಇದೆ. ಸರಿಯಾದಂಥ ಪೂಜೆ ನಡೀಬೇಕು, ಇನ್ನು ರಾತ್ರಿಯಲ್ಲಿ ಇರಬೇಕಾಗ್ತದೆ. ಇಂಥ ಒಂದು ಸಾನ್ನಿಧ್ಯ ಯಾಕೆ ಹೇಳ್ತೀನಿ ಅಂತಂದರೆ, ಇವರೆಲ್ಲ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ ಮಕ್ಕಳೆಲ್ಲ. ದೈವ ಮಾನುಷ್ಯ ರೂಪೇಣ, ದೈವ ಈ ಮನುಷ್ಯರ ಮುಖಾಂತರವಾಗಿ ತಾಯಿ ಬಂದಿರ್ತಾಳೆ. ಇಲ್ಲಿ ಯಾರೂ ಕೂಡ ಇಲ್ಲಿ ಇದು ನಾಟಕ ಅಲ್ಲ, ನಮ್ಮದೇ ನಾಟಕ. ಇದು ನಾಟಕ ಅಲ್ಲ. ಅವ್ರ ಭಾವನೆಗಳು ಹೆಂಗಿತ್ತು ಅಂತಂದರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ತಾಯಿನೇ ಸಾಕ್ಷಾತ್ ತಾಯಿನೇ ಒಳಗಡೆ ಎಂಟ್ರಿ ಆಗಿ ಆ ಕ್ಷಣದಲ್ಲಿ ಆ ಒಂದು ಭಾವನೆಗಳನ್ನು ಅವರ ಒಳಗಡೆ ಸೇರಿಕೊಂಡು ಈ ಒಂದು ಆ ನೃತ್ಯದ ನಾಟಕವನ್ನು ಮಾಡಿರ್ತಾರೆ. ಅದರಿಂದ ನಾವೆಲ್ಲ ನಿಮಿತ್ತ ಆಗಿರ್ತೀವಿ. ನಾವು ಕೂಡ ಯಥಾಶಕ್ತಿ 100 ಜನಕ್ಕೆ 1000 ಜನಕ್ಕೆ ಇದು ಒಂದು ಗೊತ್ತಾಗಿ ಈ ಮೆಸೇಜ್ ಪಾಸಾಗಿ ನನ್ನ ಅನುಭವದಲ್ಲಿ ನಾನು ಅಹಂಕಾರ ದೇವ್ರ ಕಿತ್ತಾಗಿದೆ ನಮಗೆಲ್ಲ ಇನ್ನೂ ಇದೆ. ಆ ಇನ್ನೂ ಇರೋದನ್ನು ಕೂಡ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ತಾಯಿ ಖಡ್ಗ ಏನು ಕಿಟ್ಕೊಂಡಿರ್ತಾಳೆ ಅಂದರೆ ಎಲ್ಲಿಲ್ಲ. ಯಮ್ಮ ಸೌದತ್ತಿ ಪಾರ್ವತಿ ಸ್ವರೂಪಿ ಆಗಿರ್ತದೆ. ಸೌದತ್ತಿಯಲ್ಲಿ ನೋಡಿ ಖಡ್ಗ ಮತ್ತು ಅಕ್ಷಯ ಪಾತ್ರೆ ಬೆಳಗ್ಗೆ ನೋಡಿ ಈ ದೇವರಿಗೆಲ್ಲ ಮಾಡಿರೋದು. ಆ ತಾಯಿಗೆ 4 ಕೈ. ಅದು ಸಂಕೇತ ಏನಪ್ಪ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಖಡ್ಗದಿಂದ ಕತ್ತರಿಸಿ ಅಕ್ಷಯ ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಅಮ್ಮನ ಏನು ಕೇಳಬೇಕು ಅಂತಂದರೆ ಕೆಟ್ಟದ್ದೆಲ್ಲ ಕೇಳಿದ್ರೆ ಕೊಡೋದಿಲ್ಲ. ಮಕ್ಕಳಿಲ್ಲೋದ್ರಿಗೆ, ಕಷ್ಟ ಇರೋರಿಗೆ, ಎಲ್ಲ ತೊಂದರೆ ಬರಬಾರ್ದು ಅಂತೇಳಿ ತಾಯಿ ಸಂರಕ್ಷಣೆ ಮಾಡಿ ಕೂತ್ಕೊಂಡಿರ್ತಾಳೆ. ಸೊ ಅದರಿಂದ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನ ಕೊಂದಾಕಿ ಸದ್ಗುಣಗಳನ್ನ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಬಿಟ್ಟರೆ ಇನ್ನೇನು ನಾವು ಇನ್ನು ದೇವರು ಕೊಡೋನಲ್ಲ ಕಿತ್ಕೊಳೋನಲ್ಲ. ನಾವು ಮುಂದಿನ ಜನ್ಮಕ್ಕೆ ಮೋಕ್ಷನ ಈಗ ಇದೆಲ್ಲ IAS ಎಕ್ಸಾಮ್ ಕೊಟ್ಟಂಗೆ ನಾವೆಲ್ಲ ಇದು IAS ಇದೆ, KS ಅಲ್ಲ IAS. ಇದು ಫೈನಲ್ಲು. ಮಾನವ ಜನ್ಮ ಬಹುದೊಡ್ಡದು, ಹಾನಿ ಮಾಡಿಕೊಳ್ಳಬೇಡರಪ್ಪ ಉಚ್ಚಪ್ಪಗಳಿಲ್ಲ ಅಂತೇಳಿ ಈ ಜನ್ಮ ಪಾವನ ಮಾಡ್ಕೊಬೇಕಾದ್ರೆ ಬೇರೆ ಜೀವನ 100 ವರ್ಷದಲ್ಲಿ 50 ವರ್ಷ ನಿದ್ದೆ ಮಾಡ್ತೀವಿ, 25 ವರ್ಷ ಜೀವನ ಎಲ್ಲ ಆಟ ಆಡ್ತೀವಿ. 1 ನಿಮಿಷ ಕೂಡ ದೇವ್ರ ಕಡೆ ನಾವು 1 ನಿಮಿಷ ಕೂಡ ದೇವ್ರ ಕಡೆ ಹೋಗ್ತಾ ಇಲ್ಲ. ಯಾಕಂತಂದರೆ ಇವತ್ತಿನ ಜೀವನ ಯಂತ್ರದ ಜೀವನದಲ್ಲಿ ಬರೀ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ದುಡ್ಡು ಅಂದಾಗ ಯಾವಾಗ ಗೊತ್ತದೆ ನಮ್ಮಲ್ಲಿರ್ತಕ್ಕಂಥ ಮಾಯೆ. ಆ ಮಾಯೆಯನ್ನು ಓಡಿಸೋದಕ್ಕೆ ನೋಡಿ ಆತನಿಗೆ ಆ ತಾಯಿ ಹೇಳ್ತಾಳೆ ಏನಂತ, ಆ ರಾಕ್ಷಸನಿಗೆ ನೋಡು ಶರಣಾಗು ಅಂತ ಹೇಳ್ತಾಳೆ. ಆದರೂ ಅವ್ನಿಗೆ ಶರಣಾಗಲಿಕ್ಕೆ ಬುದ್ಧಿ ಬರೋಲ್ಲ. ಯಾಕಂದರೆ ಮಾಯೆ. ಆ ಮಾಯೆಯನ್ನು ಓಡಿಸ್ಬೇಕು ಅಂತಂದರೆ ಇಂಥ ಒಂದು ಸತ್ಕರ್ಮಗಳಿಗೆ ಭಾಗಿಯಾಗಿ, ಒಂದು ಸತ್ಸಂಗಗಳಿಗೆ ಭಾಗಿಯಾಗಿ, ಗುರು ಹಿರಿಯರುಗಳಿಗೆ ಮಾಡಿಸಿ, ತಂದೆ ತಾಯಿಗಳಿಗೆ ಗೌರವ ಕೊಟ್ಟು, ಗುರುಗಳಿಗೆ ಗೌರವ ಕೊಟ್ಟು, ಬಂದಿರೋಂಥ ಎಲ್ಲರಿಗೂ ಗೌರವ ಕೊಟ್ಟು ನಾವು ಜೀವನ ಮಾಡಿದ್ರೆ ಮಾತ್ರ ಜೀವನಕ್ಕೆ ಸಾರ್ಥಕವಿತ್ತು. ಇಲ್ಲಂದರೆ ಯಾವತ್ತೂ ಅಶಾಶ್ವತ ಶರೀರ ಇದು, ಶಾಶ್ವತ ಅಲ್ಲ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಇನ್ನೂ ಹೆಚ್ಚಿನ ಶಕ್ತಿ ನಮಗೆಲ್ಲ ಕೊಟ್ಟು, ನಮ್ಮ ಭಕ್ತರಿಗೆಲ್ಲ ಕೊಟ್ಟು, ನೂರಾರು ಇಂಥ ಕೆಲಸಗಳನ್ನು ಮಾಡಿ ಜನಗಳನ್ನು ಪರಿವರ್ತನೆ ಪರಮಧರ್ಮ. ಪರಿವರ್ತನೆ ಆಗಲೇಬೇಕು, ಒಂದು ಒಳ್ಳೇದು ಮಾಡಲೇಬೇಕು, ಮುಟ್ಟಲೇಬೇಕು. ಯಾರೇ ಆಗಲಿ, ಒಂದು ಸನ್ನಿಧಾನಕ್ಕೆ ಹೋಗಲಿ, ಗುರುಗಳ ಹತ್ರ ಹೋಗಲಿ, ಏನು ಆ ಸಬ್ಜೆಕ್ಟ್ ಇರ್ತದೆ ಆ ಸಬ್ಜೆಕ್ಟ್ ಮೇಲೇ ಗಮನ ಇರಬೇಕಾಗ್ತದೆ. ಸರ್ವೇಶ್ರವರು ಈ ಭಾಗದಲ್ಲಿ ತುಂಬ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಫ್ರೀ ಮದುವೆಗಳು ಮಾಡಿಕೊಂಡು ಬಡವರಿಗೆ ಸ್ಪಂದಿಸೋದ್ರ ಜೊತೆಯಲ್ಲಿ ಪ್ರತಿ ವರ್ಷವೂ ಕೂಡ ಸುಮಾರು 15 ವರ್ಷಗಳಿಂದ ಕೂಡ ನಾನು ಇಲ್ಲಿಗೆ ಬರ್ತಾನೆ ಇದ್ದೀನಿ. 15 ವರ್ಷದಿಂದನೂ ಕೂಡ ಇಲ್ಲಿ ಈ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ವಾರ್ಷಿಕೋತ್ಸವಗಳನ್ನು ಆಚರಣೆ ಮಾಡೋದ್ರ ಮುಖಾಂತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾಯಿದ್ದಾರೆ. ಅವರು ಮಾಡುವಂಥ ಕೆಲಸದಲ್ಲಿ ತುಂಬ ನಿಷ್ಠೆಯಿಂದ ಮಾಡ್ತಾರೆ.
ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲನೂ ಕೂಡ ಆಗಲಿ, ಬಡವರ ಒಂದು ಸೇವೆಯೂ ಕೂಡ ಅವ್ರ ಜೊತೆ ಅವ್ರ ಕೈಯಿಂದ ನಿರಂತರವಾಗಿ ನಡೀತಾ ಇದೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ. ನಮಸ್ಕಾರ. ಈ ಒಂದು ಯಲ್ಲಮ್ಮ ತಾಯಿಯ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ. ಮತ್ತು ಈ ಒಂದು 15ನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮ ಸರ್ವೇಶ್ವರನವರು ಮಾಡ್ತಾ ಇರೋದು, ಅದು ಒಂದು ಅವ್ರ ಭಕ್ತರಿಂದ ಮತ್ತು ಎಲ್ಲ ಸೇರಿಸ್ಕೊಂಡು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇದೇ ಥರನೇ ಧರ್ಮ ಉಳಿಲಿಕ್ಕೋಸ್ಕರ, ಧರ್ಮನ ಬೆಳೆಸಲಿಕ್ಕೋಸ್ಕರ ಅವರಲ್ಲಿರೋ ಕಾಳಜಿ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ, ಇನ್ನು ಹೆಚ್ಚಿಗೆ ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡಲಿ, ಆರೋಗ್ಯ ಐಶ್ವರ್ಯ ಕೊಡಲಿ. ಮತ್ತು ಎಲ್ಲ ಜನಗಳಿಗೂ ಆ ತಾಯಿಯ ಭಕ್ತರೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಮತ್ತು ನಮ್ಮ ಒಂದು ಯನ್ನಗರ ತಾಯಿ ಯಲ್ಲಮ್ಮನ ದೇವಸ್ಥಾನ ಕೂಡ ನಾನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ವಿ ಮೊನ್ನೆ ಜೂನಲ್ಲಿ. ಈಗ ಅಲ್ಲೂ ದೊಡ್ಡದಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 40 ಕೋಟಿ ಅಂದಾಜು ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ ದೇವಸ್ಥಾನ. ಮತ್ತು ಅಲ್ಲಿ ಎಲ್ಲ ಒಂದು ಸೌಕರ್ಯಗಳಿರೋ ಥರ ಈಗ ಕಲ್ಯಾಣಿ ನಡೀತಾ ಇದೆ ಕೆಲಸ. ಮತ್ತು ಮಹಾದ್ವಾರಗಳೆಲ್ಲ ಇನ್ನೊಂದು 2 ವರ್ಷ ಆಗುತ್ತೆ ನಮ್ಮದು ಕೆಲಸ ಆಗೋಕ್ಕೆ. ಆದರೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ವೇಶಣ್ಣವರು. ಇದೇ ಥರ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತೀವಿ. ಮತ್ತು ಇಲ್ಲೆಲ್ಲ ಈ ಭಾಗದ ಭಕ್ತರಿಗೆಲ್ಲರಿಗೂ ಸರ್ವೇಶಣ್ಣ ಅಂದರೆ ಒಂಥರ ದೇವ್ರ ಸಮಾನ ಅಂತ ಪೂಜ್ಯ ಭಾವನೆ ಇದೆ. ಅದು ಹಾಗೇ ಬೆಳೆಸ್ಕೊಂಡೋಗಿ ಅವರು ಇನ್ನಿಂದ ನೆಕ್ಸ್ಟು ಇನ್ನೂ ಜಾಸ್ತಿ ಸೇವೆ ಮಾಡಲಿಕ್ಕೆ ಆ ತಾಯಿ ಆಶೀರ್ವಾದ ಮಾಡಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ಸಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ಸಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಆತ್ಮೀಯ ಭಕ್ತ ಮಹಾಶಯರೇ, ಮಂಚನಹಳ್ಳಿ ಗ್ರಾಮದಲ್ಲಿ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ನೆಲೆಗೊಂಡು ಸರ್ವ ಭಕ್ತರ ಅಭಿಷ್ಟಗಳನ್ನು ಈಡೇರಿಸುತ್ತಾ 15 ವರ್ಷಗಳಿಂದ ವಿಶೇಷವಾದಂಥ ಈ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮವನ್ನು ಈ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಧರ್ಮದರ್ಶಿಗಳ ನೇತೃತ್ವದಲ್ಲಿ ವರ್ಷಕ್ಕೂ ಸಹ ವಿಭಿನ್ನತೆಯನ್ನು ಪಡ್ಕೊಂಡು ಭಕ್ತರ ಒಂದು ಇಷ್ಟಾರ್ಥಗಳಿಗೆ ಅನುಗುಣವಾಗಿ ಅವರ ಕಾಮನೆಗಳನ್ನು ಈಡೇರಿಸುವ ಮುಖಾಂತರವಾಗಿ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ವಿಭಿನ್ನವಾದಂಥ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ವರ್ಷವೂ ಸಹ ವಿಶಿಷ್ಟವಾಗಿ ವಿಭಿನ್ನತೆಯಿಂದ ನಾಡಿನಾದ್ಯಂತ ವಿಶೇಷವಾದಂಥ ಮಾನ್ಯತೆಗೆ ಪಾತ್ರವಾದಂಥ ಕಲಾ ತಂಡಗಳಿರ್ಬೋದು, ವಿಭಿನ್ನವಾದಂಥ ಆಧ್ಯಾತ್ಮಿಕ ವಿಚಾರಧಾರೆಗಳಿರ್ಬೋದು, ಧಾರ್ಮಿಕ ಅನುಷ್ಠಾನಗಳಿರ್ಬೋದು, ಯಜ್ಞಾದಿಗಳಿರ್ಬೋದು. ಈ ಉದ್ದೇಶ ಏನಂದರೆ ಲೋಕ ಕಲ್ಯಾಣಾರ್ಥಕವಾಗಿ ಜನರ ಮೇಲೆ ವಿಶೇಷವಾದಂಥ ಪ್ರಭಾವ ಬೀರಿ ಎಲ್ಲರೂ ಸಹ ಸಾಮೂಹಿಕವಾದಂಥ ಶಾಂತಿ, ಸಂತೃಪ್ತಿ, ಸಮಾಧಾನ, ಸಾಮರಸ್ಯತೆ, ಸಹಭಾಗಿತ್ವವನ್ನು ವೃದ್ಧಿಸ್ಕೊಂಡು ವಿಭಿನ್ನವಾದಂಥ ನಿಟ್ಟಿನಲ್ಲಿ ನಡೀಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಸರ್ವೇಶಾಚಾರ್ಯವರು ಈ ರೀತಿಯಾದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದು, ಅದೇ ರೀತಿ ಈ 2 ದಿನಗಳ ಕಾಲ ವಿಶೇಷವಾದಂಥ ಶನಿವಾರ 28/2/2026 ಶನಿವಾರ ವಾಸ್ತು ಹೋಮದೊಂದಿಗೆ ಪ್ರಾರಂಭಗೊಂಡು, ಅದೇ ರೀತಿ ಲೋಕ ಕಲ್ಯಾಣಾರ್ಥಕವಾಗಿ ಚಂಡಿಕಾ ಮಹಾಯಾಗ, ಅಮ್ಮನವರಿಗೆ ವಿಶೇಷವಾದಂಥ ಪಂಚಾಮೃತ ಅಭಿಷೇಕ, ವಿಶೇಷವಾದಂಥ ಅಲಂಕಾರಗಳು, ಅದೇ ಪ್ರಕಾರವಾಗಿ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮಗಳು ಆಯೋಜನೆ ಆಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಸಹ ಪಾಲ್ಗೊಂಡು ಪೂರ್ಣವಾದಂಥ ಅಮ್ಮನವರ ಒಂದು ಕೃಪೆಗೆ ತಾವೆಲ್ಲರೂ ಸಹ ಭಾಗಿಗಳಾಗಿದ್ದೀರಾ. ಈ
ಮುಂದೆ ನಡೆಯುವಂಥ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ರಿ. ಆ ತಾಯಿ ಸರ್ವದಾ ತಮ್ಮನ್ನು ಸಂರಕ್ಷಣೆ ಮಾಡ್ತಾಳೆ. ಆದ್ದರಿಂದ ಎಲ್ಲ ಭಕ್ತ ಮಹಾಶಯರು ಸಹ ಸಂತೃಪ್ತಿಯಾದಂಥ ಶಾಂತಿ ಸಮಾಧಾನ ಪೂರ್ವಕವಾದಂಥ ಜೀವನವನ್ನು ನಿರ್ವಹಿಸಲು ಆ ತಾಯಿಯ ಒಂದು ಪೂರ್ಣವಾದಂಥ ಕೃಪೆ ತಮಗೆಲ್ರಿಗೂ ಪ್ರಾಪ್ತಿ ಆಗ್ತೈತೆ. ಶಿವಂ ಭೂಯಾತ್. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಆನೇಕಲ್ ತಾಲೂಕಿನ ಹತ್ತುಬೆಲ್ಲಿಯ ಹುಬ್ಬಳ್ಳಿಯ ಮಂಜನಹಳ್ಳಿ ಸಮೀಪದಲ್ಲಿರ್ತಕ್ಕಂಥ ರೇಣುಕಾದೇವಿ ಮತ್ತು ಮಹಿಷಮರ್ದಿನಿ ಮತ್ತು ಕರಿಂಗಣ್ಣ ಸಾನ್ನಿಧ್ಯವು ಈಗಾಗಲೇ 15 ವರ್ಷ ಇವತ್ತಿಗೆ ವಾರ್ಷಿಕೋತ್ಸವ ತುಂಬಲಿದೆ. ಇವತ್ತು ಗಂಟ ನಮ್ಮ ಗುರುಗಳು ಹೇಳ್ದಂಗೆ ಪ್ರತಿ ವರ್ಷ ಕೂಡ ವೃದ್ಧಿಯಾಗಿ ಬರ್ತಾನೆ ಇದೆ. ಕಾರಣ ಏನಂತಂದರೆ ನಮ್ಮ ಕೈಯಲ್ಲಿ ಏನಿಲ್ಲ. ನಮ್ಮ ಕೈಯಲ್ಲಿ ಏನೇನು ಇದ್ದಿದ್ದರೆ ಅದರ ಲೆಕ್ಕಾಚಾರನೇ ಬೇರೆ ಇತ್ತು. ಎಲ್ಲ ಕೂಡ ನಾವು ಅಂದ್ಕೊಂಡಂಗೆ ತಾನೊಂದು ಬಯಸಿದರೆ ದೈವವೊಂದು ಬಯಸ್ತದೆ ಅಂತೇಳಿ ನಾವು ಅಂದ್ಕೊಂಡಂಗೆ ಯಾವುದೂ ಲೆಕ್ಕಾಚಾರಗಳು ಆಗಲ್ಲ. ಆ ತಾಯಿ ಜಗನ್ಮಾತೆ ಯಾವ ರೀತಿ ನಡೆಸ್ಕೊಬೇಕು, ಯಾವ ರೀತಿ ನಡೆಸ್ಕೊಳ್ಬಾರ್ದು ಅನ್ನೋದು ಎಲ್ಲ ಗೊತ್ತಿರ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಶಿವಾತ್ಮಾನಂದ ಸ್ವಾಮೀಜಿಗಳು, ಕಾಳಹಸ್ತಿ ಸ್ವಾಮೀಜಿಗಳು ಮತ್ತು ನಮ್ಮ ಎಚ್ಚರ ಸ್ವಾಮೀಜಿಗಳು, ಶಿರೋಳದಲ್ಲಿರ್ತಕ್ಕಂಥ ಸ್ವಾಮಿಗಳು ಮತ್ತು ಅನೇಕ ಅರೆಮದ್ನಳ್ಳಿ ಸ್ವಾಮೀಜಿಗಳು ಹೇಳಿದ್ವಿ. ಆಮೇಲೆ ಕಟ್ಪಾಡಿ ಸ್ವಾಮೀಜಿಗಳು, ನಮ್ಮ ಜಗದ್ಗುರು ಆನೆಗೊಂದಿ ಸಂಸ್ಥಾನದ ಕಟ್ಪಾಡಿಯವರು, ಅವರು ಎಲ್ಲ ಸ್ವಾಮೀಜಿಗಳು ಕೂಡ ಮತ್ತು ನಮ್ಮ ಒಕ್ಕಲಿಗರ ಸ್ವಾಮೀಜಿಗಳು ಕೂಡ ಎಲ್ಲ ಕೂಡ ಬಂದಿದ್ದರು. ಮತ್ತು ನಮ್ಮ ಆನೇಕಲ್ ತಾಲೂಕಿನ ಶಿವಣ್ಣವರು ಮತ್ತು ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿಯವರು ಮತ್ತು ನಮ್ಮ ಮಾಜಿ ಸಚಿವರಾದಂತಹ ಮದ್ದೂರು ತಾಲೂಕಿನ ಮಾಜಿ MLA ಆಗಿರ್ತಕ್ಕಂಥ ತಮ್ಮಣ್ಣನವರು ಮತ್ತು ನಮ್ಮ ಅಶೋಕ್ ಅವರು ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಬಂದು ಆ ತಾಯಿಯ ಕೃಪಕ್ಕೆ ಪಾತ್ರರಾಗಿದ್ದಾರೆ. ಮತ್ತು ಎಲ್ಲ ಜಿಲ್ಲಾ ಪಂಚಾಯತಿಯವರು ಮತ್ತು ತಾಲೂಕು ಪಂಚಾಯತಿಯವರು ಮತ್ತು ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಈ ತಾಯಿಯ ಆಶೀರ್ವಾದ ಪಡ್ಕೊಂಡು ಹೋದರು. ಇವತ್ತಿಗೆ ಅಂತಿಮದಲ್ಲಿ ತಾಯಿಯ ಒಂದು ಪೂಜೆ ಇದೆ. ಇವತ್ತಿನ ಬೆಳಗ್ಗೆಯಿಂದ ನಮ್ಮ ಪ್ರವೀಣ್ ತಂತ್ರಿಗಳ ನೇತೃತ್ವದಲ್ಲಿ ಮತ್ತು ಮುಂಚಿನ ತಾಯರ ತಂತ್ರಿಗಳ ನೇತೃತ್ವದಲ್ಲಿ ಬೆಳಗ್ಗೆ ಸುಮಾರು ನಿನ್ನೆ ಸಾಯಂಕಾಲ ವಾಸ್ತುಹೋಮ ರಾಶಜ್ಞಾನ ಎಲ್ಲ ಕೂಡ ಪೂಜೆಗಳಾಗಿ ಬೆಳಗ್ಗೆ 8:30 ಪ್ರಾರಂಭ ಆಗದಂಥ ಚಂಡಿಕಾಯಿ ಹಾಗೆ ನಮ್ಮ ಪಾದಪೂಜೆ ಸ್ವಾಮೀಜಿಗಳಿಗೆ, ಹಾಗೆ ವೀರಗಾಸೆ ಕುಣಿತ ಇರ್ಬೋದು, ಕೋಲಾಟ ಇರ್ಬೋದು ಮತ್ತು ಸಾಯಂಕಾಲ ಇವತ್ತು ನಮ್ಮ ಭಾವನಾ ತಂಡದಿಂದ ಇದು ಭರತನಾಟ್ಯ ಇರ್ಬೋದು ಮತ್ತು ನಮ್ಮ ಪ್ರವೀಣ್ ಬೆಳಗಾಂನಿಂದ ಹುಬ್ಬಳ್ಳಿ ಆಜುಬಾಜಿನಲ್ಲಿರ್ತಕ್ಕಂಥ ನಮ್ಮ ಪ್ರವೀಣ್ ಬಡಿಗೆಯವರ ಒಂದು ತಂಡ ಅಮ್ಮನವರ ರೇಣುಕಾ ತಾಯಿಯ ಒಂದು ನೃತ್ಯ ನಾಟಕವನ್ನು ಕೂಡ ಬಹಳಷ್ಟು ವಿಜೃಂಭಣೆಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಕೂಡ ಮುಗಿತಾ ಬಂದಿದೆ. ಎಲ್ಲರಿಗೂ ಲೋಕಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಕೊಟ್ಟು ಶಾಂತಿ ನೆಮ್ಮದಿ ನೆಲೆಸಲಿ. ಕಾಲಕ್ಕೆ ಮಳೆ, ಕಾಲಕ್ಕೆ ಬೆಳೆ ಎಲ್ಲ ಬಂದು ಎಲ್ಲರೂ ಶಾಂತಿಯಲ್ಲಿ ತಾಯಿ ಇಟ್ಲಿ. ಅವ್ರಿಗೆಲ್ಲ ಮನಸ್ಸಲ್ಲಿ ಸೇರಿಕೊಂಡು ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಬಂತು. ಮತ್ತು ಸೂರ್ಯೋದಯ TVಯವರು, ನಮ್ಮ ಬಾಬು ಅವರು ಮತ್ತು ಅವರ ಶಿಷ್ಯ ತಂಡದವರು ಎಲ್ಲರೂ ಕೂಡ ಕಾಲಕ್ಕೆ ಬಂದು ನಮಗೆ ಪ್ರಸಾರ ಇವರಿಲ್ಲ ಅಂತಂದರೆ ಯಾವುದು ಕಾರಣಕ್ಕೂ ಆಗಲ್ಲ. ಇವರೇ ಮುಖ್ಯ ನಮಗೆ, ಮಾಧ್ಯಮದವರು. ಎಲ್ಲರಿಗೂ ತಿಳಿಸ್ಲಿ, ಎಲ್ಲರಿಗೂ ತಿಳ್ಕೊಂಡು ಎಲ್ಲ ಬಂದು ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿ ಅಂತೇಳಿ ಸಮಯದಲ್ಲಿ ಹೇಳಿ 2 ಮಾತುಗಳು ನಾವು ಆಡಕೊಟ್ಟಕ್ಕೆ ನಮ್ಮೆಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ. ಎಲ್ಲ ನಡೆದಂಥ ನಾನು 3 ದಿವಸದಿಂದ ಇದ್ದೀವಿ ನಾವಿಲ್ಲಿ. ಈ ಒಂದು ಸಂಭ್ರಮ, ಸಡಗರ, ಸಂತೋಷ, ಇದೇನು ಶಕ್ತಿಪೀಠನ, ಇದೊಂದು ಪುಣ್ಯಕ್ಷೇತ್ರನ, ನಮಗೆ ನಿಜವಾಗ್ಲೂ ಏನು ಅಂತಲೇ ಹೇಳೋಕ್ಕೆ ನಾಲ್ಗೆ ಹೊರಡಲ್ಲ. ಅಂಥ ಒಂದು ಸಮಾಧಾನ, ಶಾಂತಿ, ನೆಮ್ಮದಿ. ಈ ಜನಗಳು ಸಾವಿರಾರು ಜನ ಬರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸೈಡಲ್ಲಿದೆ. ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ, ಬಸ್ನ ವ್ಯವಸ್ಥೆ ಇಲ್ಲ, ಆಟೋ ವ್ಯವಸ್ಥೆ ಇಲ್ಲ. ಆದರೂ ಭಕ್ತಾದಿಗಳು ಈ ದೇವಿ ಅದು ಏನು ಶಕ್ತಿ ಇದೆಯೋ ಇಲ್ಲಿ
ಇಲ್ಲಿ ಯಾರು ಈ ಮಣ್ಣಿನ ಸ್ಪರ್ಶ ಮಾಡಿದ್ದಾರೆ, ಪಾದ ಸ್ಪರ್ಶ ಮಾಡಿದ್ದಾರೆ, ಅವ್ರಿಗೆಲ್ಲ ಒಳ್ಳೇದು ಆಗಿದೆ, ಆಗ್ತಾಯಿದೆ. ಆ ಕಾರಣದಿಂದನೇ ಈ ಶಕ್ತಿಪೀಠಕ್ಕೆ ಬರ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಯಾರು ನಿಮ್ಮ ಮಾಧ್ಯಮ ಮುಖಾಂತರ ಇರ್ಬೋದು, ಇಲ್ಲ ದೇವಿನೇ ಹೋಗಿ ಕರ್ಕೊಂಬರ್ಬೋದು. ನಮ್ಮ ಅಣ್ಣವ್ರು ಹೇಳ್ದಂಗೆ ಕನಸಲ್ಲಿ ಬಂದಿದ್ದೆಲ್ಲ ಆಗ್ಬೇಕಂತ ಕನಸಲ್ಲಿ ಬಂದಿದ್ರು ಅಂತೇಳಿ. ಹಾಗೆ ಆ ದೇವಿನೇ ಕರ್ಸ್ಕೊಂಡು ಯಾರನ್ನ ಕರ್ಸ್ಕೊಬೇಕು ಅಂತ ಇರುತ್ತೆ ಅವ್ರ ಹಣೆ ಬರದಲ್ಲಿ, ಖಂಡಿತ ಅವ್ರು ಇಲ್ಲಿಗೆ ಬಂದು ಪಾದ ಸ್ಪರ್ಶ ಮಾಡೇ ಮಾಡ್ತಾರೆ. ತಾಯಿ ಜಗನ್ಮಾತೆ ಪಾತ್ರಕ್ಕೆ, ಆ ಕೃಪೆ ಪಾತ್ರಕ್ಕೆ ಅವ್ರ ಪಾತ್ರರಾಗೇ ಆಗ್ತಾರೆ ಅಂತ ಹೇಳ್ತಾ ನಮಗಂತೂ ಭಾಳ ಸಂತೋಷ ತಂದಿದೆ. ನಾವಂತೂ ನಮ್ಮ ತಾಯಿನ ನಂಬಿದ್ದೀವಿ. ಆ ತಾಯಿ ನಮ್ಮನ್ನ ಯಾವತ್ತೂ ಕೈ ಅಲ್ಲಿ ಹೋಗ್ಬೇಕು, ಹೊಸೂರಿಗೆ ಹೋಗೋದ್ರಲ್ಲಿ ಇದು ರೈಟ್ ಸೈಡಲ್ಲಿ ಯಲ್ಲಮ್ಮನ ದೇವಸ್ಥಾನದ ಫಂಕ್ಷನ್ ಇದೆ ಅಂತ ಗೊತ್ತಾಯಿತು. ನಾನು ನಮ್ಮ ಸ್ನೇಹಿತರ ರಾಮಾಚಾರ್ಯ ಅವರು ಇಬ್ಬರು ಹಿಂಗೆ ಬಂದ್ವಿ. ಬರುವಾಗ ಇದು 15ನೇ ವರ್ಷದ ವಾರ್ಷಿಕೋತ್ಸವ ಅಂತ ಸನ್ನಿಧಿಗೆ ಬಂದಾದ್ಮೇಲೆ ಗೊತ್ತಾಯಿತು. ಇಲ್ಲಿನ ಭಕ್ತಾದಿಗಳನ್ನೆಲ್ಲ ನೋಡಿ ನಮಗೂ ಸಂತೋಷ ಆಗಿ ಈ ಮಂದಿರದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅಂದ್ಕೊಂಡು ನಾವು ಈ ಸನ್ನಿಧಿಯಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೋಟಿ ಸೂರ್ಯ ಅಧಿಕ ಭಾಸಂ ಕೋಮಲಾಮಲ ವಿಗ್ರಹಂ ಎನ್ನುತ್ತಾ ಒಂದೇ ಶ್ರೀ ವಿಶ್ವಕರ್ಮಾಣಂ ವಾಂಛಿತಾರ್ಥ ಪ್ರದಾಯಕಂ ಯಸ್ಯ ಸ್ಮರಣ ಮಾತ್ರೇಣ ವಿಘ್ನ ದೂರ ಭವಂತಿವಿ ಎನ್ನುತ್ತಾ ನಾನು ಸುಮಾರು ಒಂದು 8 ವರ್ಷದ ಹಿಂದೆ ಈ ತಾಯಿ ಸನ್ನಿಧಾನಕ್ಕೆ ಬಂದಿದ್ದೆ. ಅವತ್ತು ಸಹ ನಾನು ಈ ತಾಯಿಯನ್ನು ನೋಡಿ ನಾನು ಆ ತಾಯಿಯನ್ನು ಭಕ್ತಿಯಿಂದ ಬೇಡಿ ನಾನು ಹೋಗಿದ್ದೆ.